ಎಲ್ಲ ಆರ್ ಸಿ ಬಿ ಅಭಿಮಾನಿಗಳು ಇವ್ರನ್ನ ಖಂಡಿತ ನೋಡಿರ್ತೀರ. ಬಹುತೇಕರಿಗೆ ಇವರು ಗೊತ್ತು, ಪರಿಚಯ ಇದೆ. ಇವರು ಕರ್ನಾಟಕದ ಮನೆ ಮಗ ಇದ್ದಂಗೆ. ಯಾರ ಬಗ್ಗೆ ಮಾತಾಡ್ತಾ ಇದ್ವಿ? ವಿಶೇಷವಾಗಿ ಇದು IPL ಸೀಸನ್. ನೀವು ಪ್ರತಿಯೊಂದು ಆರ್ ಸಿ ಬಿ ಮ್ಯಾಚ್ಗಳಲ್ಲಿ ಒಬ್ಬ ಆರ್ ಸಿ ಬಿಗೆ ತಮ್ಮದೇ ಆದಂಥ ವಿಶೇಷ ಅಲಂಕಾರ ಮಾಡಿಕೊಂಡು ಸ್ಟೇಡಿಯಂನಲ್ಲಿ ಎಲ್ಲ ಆರ್ ಸಿ ಬಿ ಅಭಿಮಾನಿಗಳಿಗೆ ಇನ್ನಷ್ಟು ಪಂದ್ಯದ ಮೇಲೆ ಹುಚ್ಚು ಹೆಚ್ಚಾಗೋ ಥರ ಮಾಡ್ತಾರೆ. ನಮ್ಮ ಜೊತೆ ಈಗ ಆರ್ ಸಿ ಬಿಯ ಸೂಪರ್ ಫ್ಯಾನ್ ಸುಕುಮಾರ್ ಅವರಿದ್ದಾರೆ. ಬನ್ನಿ ಅವನೇ ಮಾತಾಡ್ಸೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ಸರ್ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಥ್ಯಾಂಕ್ ಯು ಸರ್, ನಾನು ತುಂಬ ಚೆನ್ನಾಗಿದ್ದೀನಿ. ಎಸ್, ಎಲ್ಲ ಆರ್ ಸಿ ಬಿಯ ಅಭಿಮಾನಿಗಳಿಗೆ ನೀವು ಅಂದರೆ ಗೊತ್ತಿಲ್ಲದವ್ರು ಇಲ್ಲ. ಬಟ್ ಕೆಲವರಿಗೆ ಕರ್ನಾಟಕದ ಸ್ವಲ್ಪ ದೂರ ಇರೋರಿಗೆ ನಿಮ್ಮ ಹೆಸರು ಗೊತ್ತಿಲ್ಲದಿರೋ ಇರ್ಬೋದು, ಆದರೆ ನಿಮ್ಮ ಮುಖ ಪರಿಚಯ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ತುಂಬ ಜನ ಆರ್ ಸಿ ಬಿಗೆ ದೇಶದಲ್ಲೆಲ್ಲ ವಿದೇಶದಲ್ಲೇ ಫ್ಯಾನ್ ಇರೋದು ಗೊತ್ತು. ಆದರೆ ನಿಮ್ಮ ಅಭಿಮಾನ ಎಲ್ರಿಗಿಂತ ಒಂದು ಪಟ್ಟು ಜಾಸ್ತಿನೇ ಇರುತ್ತೆ. ಯಾಕೆ ನಿಮಗೆ ಆರ್ ಸಿ ಬಿ ಅಂದರೆ ಅಷ್ಟೊಂದು ಅಭಿಮಾನ? ಸರ್, ಮೊದಲನೇದಾಗಿ ಬೆಂಗಳೂರು ಹುಡುಗನಾಗಿ RCB ಮೇಲೆ, ಯಾಕಂದರೆ ಫಸ್ಟ್ IPL ಇಂದ ಇವತ್ತವರೆಗೂ ನಾನು ಒಂದು ಮ್ಯಾಚು ಮಿಸ್ ಮಾಡಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ದೇಶ ಅಂತ ಬಂದರೆ ಫಸ್ಟು ಇಂಡಿಯಾ, ರಾಜ್ಯ ಅಂತ ಬಂದರೆ ಕರ್ನಾಟಕ, ಅದರಲ್ಲೂ ಸಿಟಿ ಅಂತ ಬಂದರೆ ನಮ್ಮ ಬೆಂಗಳೂರು ಸಿಟಿ. ಅದು ನಮ್ಮ ಬೆಂಗಳೂರು ಸಿಟಿಯಲ್ಲಿ ಹೆಸರು ಇಟ್ಕೊಂಡಿರೋಂಥ RCB ಟೀಮ್ಗೆ ನಾನು ಫಸ್ಟ್ IPL ಇಂದ ಸಪೋರ್ಟ್ ಮಾಡ್ತಾಯಿದ್ದೀನಿ. ಅಂದರೆ RCB ಇಡೀ ಪ್ರಪಂಚಕ್ಕೆ ಗೊತ್ತು. RCB ಅದು ಬರೀ ಟೀಮ್ ಮಾತ್ರ ಅಲ್ಲ, ಅದು ನಮ್ಮ ಎಮೋಷನ್. ತುಂಬ ಈಗ ನಾನು ಫಸ್ಟ್ IPL ಇಂದ ಇವತ್ತುವರೆಗೂ ಸಪೋರ್ಟ್ ಮಾಡ್ಕೊಂಬಂದಿದ್ದೀನಿ. ಬೆಂಗಳೂರಲ್ಲಿ ಮಾತ್ರ ಅಲ್ಲ, 2014ನಲ್ಲೂ ಅಷ್ಟೇ. ಎಲೆಕ್ಷನ್ ಇರೋದ್ರಿಂದ ಅರ್ಧ ಮ್ಯಾಚ್ ದುಬೈಯಲ್ಲಿ ನಡೆಸಿದ್ರು, ಅಲ್ಲೂ ಹೋಗಿ ನಮ್ಮ ಟೀಮ್ನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಿಜಕ್ಕೂ ತುಂಬ ಹೆಮ್ಮೆ ಅನಿಸುತ್ತೆ ನನ್ನ RCB ಟೀಮ್ಗೆ ಸಪೋರ್ಟ್ ಮಾಡ್ತಾ ಇರೋದು. ಸರ್, ಬೆಂಗಳೂರವರು ಆರ್ ಸಿ ಬಿನ ಈಗ ನೋಡಿ, ನಾವು ಬೆಂಗಳೂರವ್ರೆ, ನಾವು ಆರ್ ಸಿ ಬಿನ ಸಪೋರ್ಟ್ ಮಾಡ್ತೀವಿ. ಆದರೆ ನಿಮ್ಮಷ್ಟು ಅಲ್ಲ. ನಿಮ್ಗೆ ಯಾಕೆ ಆರ್ ಸಿ ಬಿ ಮೇಲೆ ನಮ್ಮ ಎಲ್ರಿಗಿಂತ ಒಂದು ಸ್ವಲ್ಪ ಪ್ರೀತಿ ಜಾಸ್ತಿ? ನಿಜ ಹೇಳಬೇಕಂದ್ರೆ ನಾನು ಇಂಡಿಯನ್ ಆರ್ಮಿ ಜಾಯ್ನ್ ಆಗಬೇಕಂತ ನನ್ನ ಡ್ರೀಮ್ ಇದ್ದಿದ್ದು. ಸೊ ನನಗಿಂತ ಮುಂಚೆ ನಮ್ಮ ಅಣ್ಣ ಜಾಯ್ನ್ ಆದರು. ಸ್ಕೂಲ್ ಡೇಸಿಂದ ನಾನು ಕಲ್ಚರ್ ಆ್ಯಂಡ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದೆ. ಅಂದರೆ ಎಲ್ಲರ ಮುಂದೆ ಪ್ರೈಸ್ ತೊಗೊಳ್ಳೋದು ಅಂದರೆ ನನಗೆ ಭಾರಿ ಖುಷಿ. ಅಂದರೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಮಿಸ್ ಆದರೆ ನಾನು ಕಲ್ಚರ್ ಆ್ಯಕ್ಟಿವಿಟೀಸಲ್ಲಿ ತೊಗೊತಾ ಇದ್ದೆ. ಪ್ರತಿ ಫ್ಯಾನ್ಸಿ ಡ್ರೆಸ್ಗೂ ನಾನು ಪ್ರೈಸ್ ಇಲ್ದಿರ ಮನೆಗೆ ಬರ್ತಾ ಇದ್ದಿಲ್ಲ. ಬಹುಶಃ ಯಾಕಂದರೆ ನಾವು ಸ್ಕೂಲ್ ಡೇಸಲ್ಲಿ ಮಾತಾಡ್ಕೊತಾ ಇದ್ರಿ, ದೇಶ ನಮಗೇನು ಮಾಡಿದೆ ಮುಖ್ಯ ಅಲ್ಲ, ದೇಶಕ್ಕೆ ನಾವೇನು ಮಾಡಬೇಕಂತ ಮುಖ್ಯ. ಸೊ ನಾನು ಏನೇ ಮಾಡಿದ್ರು ವಿಭಿನ್ನವಾಗಿ ಮಾಡ್ತಾಯಿದ್ದೆ, ಡಿಫ್ರೆಂಟ್ ಯೂನಿಕಾಗಿ ಮಾಡ್ತಾಯಿದ್ದೆ. ಸೊ ನಾರ್ಮಲಾಗಿ ಮ್ಯಾಚ್ಗೆ ಹೋಗೋರೆಲ್ಲ ಪೇಂಟ್ ಮಾಡಿಕೊಂಡು ಹಂಗೆ ಇದು ವಿಗ್ ಹಾಕೊಂಡು ಹೋಗ್ತಾಯಿದ್ರು. ಯಾಕಂದರೆ ಇಂಡಿಯನ್ ಕಲ್ಚರ್ ಇಸ್ ರಿಚೆಸ್ಟ್ ಕಲ್ಚರ್ ಇನ್ ದ ವರ್ಲ್ಡ್ ಅಂತ ಪ್ರತಿ ವರ್ಲ್ಡ್ಗೆ ಗೊತ್ತು. ಅದರಲ್ಲೂ ನಮ್ಮ ಕರ್ನಾಟಕ ಅನೇಕ ಇತಿಹಾಸಗಳಿದೆ. ಸೊ ನಾವು ಯಾಕೆ ಮೈಸೂರು ಮಹಾರಾಜರ ಥರ ಟ್ರೆಡಿಷ್ನಲ್ ಡ್ರೆಸ್ ಮಾಡಿಕೊಂಡು, ಯಾಕಂದರೆ ನನಗೆ ಸ್ಕೂಲ್ ಡೇಸಿಂದ ಸ್ಟೇಜ್ ಫಿಯರ್ ಇಲ್ಲ. ಸೊ ನಾವು ಯಾಕೆ, ಬಟ್ ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ, ನನಗೆ ಆ ಫಿಯರ್ನೆಸ್ಸೇ ಇಲ್ಲ, ಸಂಕೋಚ ಅನ್ನೋದೇ ಇಲ್ಲ, ಟು ಬಿ ಆನೆಸ್ಟ್. ಫಿಲಮ್ ಇಂಡಸ್ಟ್ರಿಯಿಂದ ಪ್ರೊಫೆಷ್ನಲ್ ಆಗಿ ನಾನು ಮೇಕಪ್ಪನ್ನು ಕರೆಸಿ ಮತ್ತು ಈ ಕಾಸ್ಟ್ಯೂಮ್ ಅಂಗಡಿಯಲ್ಲಿ ಹೋಗಿ ಮೈಸೂರು ಮಹಾರಾಜರ ಥರ ಡ್ರೆಸ್ ಮಾಡಿಕೊಂಡು ನಾನು ಸ್ಟೇಡಿಯಮ್ಗೆ ಹೋದಾಗ ಆವಾಗ ನಾನೊಂದು ಕಾಮನ್ ಮ್ಯಾನ್. ಸೊ ನನ್ನ ಫೋಟೋ ಟಿ ವಿಯಲ್ಲಿ ಬರೋದಂದರೆ ಆವಾಗ ಭಾರಿ ಖುಷಿ ಅಲ್ವಾ. ಸೊ ಟಿ ವಿಯಲ್ಲಿ ಬಂತು, ನೆಕ್ಸ್ಟ್ ಡೇ ನ್ಯೂಸ್ ಪೇಪರಲ್ಲಿ ಬಂತು, ತುಂಬ ಖುಷಿ ಆಯಿತು ನನಗೆ. ಆವಾಗ ನನಗೆ ಒಂಥರ ಖುಷಿ ಆಯಿತು. ಆವಾಗಿಂದ ಏನು ಮಾಡಿದೆ, ಪ್ರತಿ ಮ್ಯಾಚ್ಗೂ ಒಂದು ವಿಭಿನ್ನ ವೇಷಭೂಷಣ ಹಾಕ್ಕೊಂಡು ಮೈಸೂರು ಮಹಾರಾಜರ ಥರ ಆಗ್ಬೋದು, ಸಂಗೊಳ್ಳಿ ರಾಯಣ್ಣ ಮತ್ತು ವೀರಗಾಸೆ, ನಮ್ಮ ಫಸ್ಟ್ ಪ್ರಿಫರೆನ್ಸು ನಮ್ಮ ಕರ್ನಾಟಕ ಕೊಡ್ತಾಯಿದ್ದೆ. ಇನ್ ಕೇಸ್ ಆಸ್ ಎ ಇಂಡಿಯನ್ ನಾನು ಇನ್ ಕೇಸ್ ರಾಜಸ್ಥಾನ್ಗೆ ಹೋದರೆ ರಾಜಸ್ಥಾನಿ ಡ್ರೆಸ್ಸು, ಪಂಜಾಬ್ಗೆ ಹೋದರೆ ಪಂಜಾಬಿ ಡ್ರೆಸ್ಸು. ನನಗೇನು ಖುಷಿ ಕೊಡ್ತಾಯಿತ್ತು ಅಂದರೆ, ನಾನು ಹೇಳ್ದಂಗೆ ನಿಮಗೆ ದೇಶಕ್ಕೆ ಏನಾದರೂ ನಾನೊಂದು ಮಾಡಬೇಕಂತ ಆಸ್ ಎ ಇಂಡಿಯನ್. ಸೊ ಐ ವಾಸ್ ಶೋಯಿಂಗ್ ಅವರ್ ಕಲ್ಚರ್ ಟು ದ ವರ್ಲ್ಡ್ ಥ್ರೂ ಸ್ಪೋರ್ಟ್ಸ್. ಸೊ ಅದೊಂದು ಖುಷಿ ಕೊಡ್ತು ನನಗೆ. ಆ್ಯಂಡ್ ಇತ್ತೀಚೆಗೆ ಈಗ CSK ನೋಡಿದ್ರೆ ಅಲ್ಲೂ ಒಬ್ಬ ವಿಶೇಷ ಅಭಿಮಾನಿ ಇದ್ದಾರೆ. ಹೀಗೆ ಎಲ್ಲರೂ ದೇಶ ಫಸ್ಟ್. ಆದರೂ ಈ IPL ಸೀಸನ್ ಬಂದಾಗ ಎಸ್ಪೆಷಲಿ ಈ ಸರಿಯ CSK ವಿರುದ್ಧದ ಪಂದ್ಯದಲ್ಲಿ ಒಂದು ಸ್ವಲ್ಪ ಮ್ಯಾಕ್ಸ್ ಅವರು ಮೊನ್ನೆ ಹೇಳ್ತಾ ಇದ್ರು, 2 ವರ್ಷಕ್ಕೆ ನೀವು ಹಿಂಗೆ ಅಳ್ತಾ ಇದ್ದೀರಲ್ಲ, 17 ವರ್ಷದಿಂದ ನಾವು ಈ ಸಂಕಟ ಅನುಭವಿಸ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ CSK ಅಭಿಮಾನಿಗಳು ಬೇಕು ಅಂತ RCB ಅಭಿಮಾನಿಗಳಿಗೆ ಒಂದು ಸ್ವಲ್ಪ ತುಚ್ಛವಾಗಿ ರೇಗಿಸೋದು ಉಂಟಲ್ವ? ಸೊ ಅದು ಸ್ಪೋರ್ಟ್ಸಲ್ಲಿ ಕಾಮನ್ನು. ಬಟ್ ಅವರು ತುಂಬಾ ನಮ್ಮನ್ನು, ನೀವು ಹೇಳ್ದಂಗೆ 18 ವರ್ಷದಿಂದ ನಾವು ಎಷ್ಟು ಪೇಷನ್ಸ್ ಆಗಿದ್ದು, ದೇವ್ರ ಪುಣ್ಯನೇನೋ ಗೊತ್ತಿಲ್ಲ, ಅದು ಪ್ರತಿಯೊಂದು RCB ಫ್ಯಾನ್ಸ್ಗೆ ಎಲ್ಲರೂ ಹೇಳ್ಕೊಟ್ಟಂಗೆ ನಾವು ನಮ್ಮ ಟೀಮ್ ಮೇಲೆ ಪ್ರೀತಿ ಮಾಡ್ಕೊಂಡಿದ್ದೀವಿ. ನಿಜಕ್ಕೂ ಇಡೀ ಪ್ರಪಂಚದಲ್ಲಿ ಎಷ್ಟು ಜನ ಕ್ರಿಕೆಟ್ ನೋಡ್ತಾರೋ ಅವರೆಲ್ಲ ದಿಗ್ಗಜರು, ಅಂದರೆ ಲೆಜೆಂಡ್ಸ್, ಅವರೆಲ್ಲ ನಮ್ಮ RCB ಫ್ಯಾನ್ಸ್ನ ಹೊಗಳ್ತಾರೆ. ಅದರಲ್ಲೂ ನಾನು ಫಸ್ಟ್ IPL ಇಂದ ಮಾಡ್ಕೊಂಬರೋದ್ರಿಂದ ನಂದು ಫುಟ್ ಸ್ಟೆಪ್ಪು ತುಂಬ ಜನ ಫಾಲೋ ಮಾಡಿ, ಇದೆಲ್ಲ ನಾವು ಯಾವುದೋ ದೇವ್ರು ಕೊಟ್ಟ ವರ. ಇವತ್ತಿಗೂ ನಾವು ಯಾವತ್ತೂ ನಮ್ಮ ಪ್ಲೇಯರ್ಸ್ ಆಗಲಿ, ನಮ್ಮ ಅವರ ಫ್ಯಾಮಿಲಿ ಮೆಂಬರ್ಸ್ಗಾಗಲಿ 18 ವರ್ಷ ಸೋತ್ರೂ ನಾವು ಯಾವತ್ತೂ ನಮ್ಮ ಟೀಮನ್ನು ಬಿಟ್ಕೊಟ್ಟಿಲ್ಲ, ಇನ್ನು ಮುಂದಕ್ಕೂ ಬಿಟ್ಕೊಡೋಲ್ಲ. ಬಟ್ ನೀವು ಹೇಳ್ದಂಗೆ ಈಗ CSK ಫ್ಯಾನ್ಸ್ ಕೆಲವರು ಬಂದು
2 ವರ್ಷಕ್ಕೆ ಅವ್ರಿಗೆ ಇಷ್ಟು ಫೀಲಿಂಗ್ ಆಗುತ್ತೆ. ಬಟ್ ನಾನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ನೋಡ್ತಾ ಇದ್ದೀನಿ, ಅವ್ರವ್ರ ಫ್ಯಾನ್ಸೇ ಅವ್ರಿಗೆ ಬೈತಾ ಇದ್ದಾರೆ. ಬಟ್ ಅದು ಒಂದು ರೀತಿ ಆಸ್ ಎ ಫ್ಯಾನ್ ಸರಿಯಲ್ಲ. ಬಟ್ ನಾವು ಎಲ್ಲರೂ ನಾವು ಇದು ಮಾಡೋಕ್ಕಾಗಲ್ಲ. ಇವಾಗ ನನ್ನದೇ ಕ್ಯಾರೆಕ್ಟರ್ ಒಂಥರ ಇರುತ್ತೆ, ಇನ್ನೊಬ್ಬರದೇ ಒಂಥರ ಕ್ಯಾರೆಕ್ಟರ್ ಇರುತ್ತೆ. ಬಟ್ ತುಂಬಾ ಅವರು ನಮ್ಮ ಆ ಲಾಲಿಪಾಪ್ ಇಟ್ಕೊಂಡು ತೋರಿಸೋದು ಅದೆಲ್ಲ ಬೇಕಿದ್ದಿಲ್ಲ ಸ್ಪೋರ್ಟ್ಸಲ್ಲಿ. ಓಕೆ, ಟ್ರಾಲ್ ಮಾಡೋದು ಅದೆಲ್ಲ ಕಾಮನ್, ಒಂದು ಫನ್ನಾಗಿ ತೊಗೊಂಡೋಗ್ಬೇಕು. ಎಂಡ್ ಆಫ್ ದಿ ಡೇ ಅದನ್ನು ಸೀರಿಯಸ್ ತೊಗೊಂಡು ನೋಡಿ, ಇಲ್ಲಿ ನಮ್ಮ RCB ಫ್ಯಾನ್ಸ್ ಯಾರಿಗೂ ಏನೂ ಮಾಡಿಲ್ಲ. ಆಮೇಲೆ ನಾವೆಲ್ಲ ಎಲ್ಲೇ ಮ್ಯಾಚ್ಗೆ ಹೋದ್ರು ಕಪ್ಪು, ಪ್ಲಾಸ್ಟಿಕ್ ಕಪ್ ಕೊಡೋದು, ಅದು ಕೊಡೋದು, ಅದೆಲ್ಲ ನಮ್ಮವರು RCBಯಲ್ಲಿ ಎಲ್ಲೊಬ್ರು 1-2% ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಅವರಷ್ಟು ನಾವು ಚೀಪ್ ಅಲ್ಲ. ಬಟ್ ತುಂಬ ನಮ್ಮ RCB ಫ್ಯಾನ್ಸ್ಗಳು ತುಂಬಾ ಒಂದು ರೆಸ್ಪೆಕ್ಟ್ ಇದೆ. ಬಟ್ ಅವ್ರು ಅಷ್ಟು ರೇಗ್ಸಿರೋದ್ರಿಂದ ನಮ್ಮವ್ರು ರೋಚಿದ್ದು ಅವರು ಸ್ವಲ್ಪ ಇದು ಮಾಡಿದ್ರು. ಬಟ್ ನಮ್ಮವ್ರು ಮಾಡಿದ್ರಲ್ಲಿ ತಪ್ಪಿಲ್ಲ, ಯಾಕಂದ್ರೆ ಅವ್ರು ಮಾಡಿರೋದ್ರಿಂದ ಮಾಡಿದ್ರು. ಬಟ್ ಅದು ಸರಿ ಅಲ್ಲ. ಹೆಂಗೆ ಆಗ್ಬಿಟ್ಟಿದ್ದಾರೆ CSK ಅಭಿಮಾನಿಗಳಂದ್ರೆ ಅವ್ರಿಗೆ ಹುಡುಕ್ತಾ ಇದ್ದಾರೆ ರೀಸನ್. ಲಾಸ್ಟಿಗೆ ಯಾರೂ ಸಿಗಲಿಲ್ಲ ಅಂತ DJನ್ ಕೂಡ ಅಂದರೆ ಅಳಕ್ಕೆ ಕಾರಣ ಉಟ್ಕೊಂಡು ಅಳ್ತಾ ಇದ್ದಾರೆ CSK ಅಭಿಮಾನಿಗಳು ಅಂತ. ಸರ್ ಅಫ್ಕೋರ್ಸ್ ಈಗ DJ ಅನ್ನೋರು ಅದು ನಮ್ಮ ಹೋಮ್ ಗ್ರೌಂಡು, ನಮ್ಮ ಫ್ಯಾನ್ಸ್ಗೆ ಸಪೋರ್ಟ್ ಮಾಡ್ತಾರೆ ಸರ್. ಅರ್ಥ ಮಾಡ್ಕೊಬೇಕು. ಅಂದರೆ ಅದು ಕೇಳ್ಪಟ್ಟೆ ನಾನು, ಏನು RCB 4-6 ಹೊಡೆದಾಗ ಮಾತ್ರ ಸೌಂಡ್ ಜಾಸ್ತಿ ಬರುತ್ತೆ, ಅದೇ ನಮ್ಮ ಚೆನ್ನೈ 4-6 ಬಂದರೆ ಸೌಂಡು ಕಮ್ಮಿ ಮಾಡ್ತಾರಂತ. ಯಾವ ಸ್ಟೇಡಿಯಮಲ್ಲಿ ಆ ಥರ ಮಾಡಲ್ಲ ಸರ್. ಸುಮ್ಮನೆ ಇದೆಲ್ಲ ಕ್ರಿಯೇಟಿವಿಟಿ. ನನಗೂ ಅದು ತುಂಬ ಬೇಜಾರಾಯಿತು. ಸರ್ ಅಫ್ಕೋರ್ಸ್ ಇವಾಗ ನಮ್ಮ RJ ನಮ್ಮ ತವ್ರ ಮನೆಯಲ್ಲಿ ನಮ್ಮ ತವ್ರ ಮನೆ ಫ್ಯಾನ್ಸ್ಗೆ ಸಪೋರ್ಟ್ ಮಾಡ್ತಾರಾ, ಇಲ್ಲಾಂದ್ರೆ ಅವ್ರಿಗೆ ಮಾಡ್ತಾರಾ? ಇವಾಗ ಮ್ಯಾನೇಜ್ಮೆಂಟು ಕರೆಸೋದು ಏನಕ್ಕೆ, ನಮ್ಮ ಲೋಕಲ್ ಫ್ಯಾನ್ಗೆ ಸಪೋರ್ಟ್ ಮಾಡಬೇಕಂತ. ಅದೇ ಥರ ಅವರು 4-6 ಹೋದಾಗ ಅವ್ರದ್ದು ಆಗ್ತಾಯಿದ್ರು ಸರ್. ಒನ್ ಆಫ್ ದ ಬೆಸ್ಟ್ ಆ್ಯಂಕರ್ ಇನ್ ದ ಸ್ಪೋರ್ಟ್ಸ್ ಇಂಡಸ್ಟ್ರಿಯಲ್ಲಿ ಸರ್, ನಮ್ಮ ರಾಕೇಶ್ ಅಂತ ಅವ್ರ ಹೆಸರು. ಅವರು ನಂಗೆ ತುಂಬ ಪರಿಚಯ ಇರೋರು. ನೀವು ನೋಡ್ಬೋದು, ಸ್ಟೇಡಿಯಮೇ ಅಲ್ಲ, ಇಡೀ ವರ್ಲ್ಡಲ್ಲಿ ಎಲ್ಲೇ ಒಂದು ದೊಡ್ಡ ದೊಡ್ಡ ಕಾರ್ಪೊರೇಟ್ ಇವೆಂಟ್ ಆದರೆ ನಿಜಕ್ಕೂ ಅವ್ರ ಎನರ್ಜಿ, ಈವನ್ ಈಗ ರೀಸೆಂಟಾಗಿ ನಮ್ಮ ಬಾಸ್ ಬಂದಿದ್ರು ಒಂದು ಏಸರ್ ಇಂಡಿಯಾ ಕಂಪನಿಯಲ್ಲಿ, ಅಷ್ಟು ಜನರನ್ನ ಅವರು ಇದು ಮಾಡೋದು, ಪುಲ್ಲಿಂಗ್ ಮಾಡೋದು ಅಟ್ ಈಸಿ ಅಲ್ಲ. ಬಟ್ ಈಸ್ ಅ ಗ್ರೇಟ್ ಜೆಂಟಲ್ಮನ್. ಎಲ್ಲೂ ಅವರು ಬೇರೆ ಟೀಮ್ನ ಕಂಡಮ್ ಮಾಡಿಲ್ಲ. ಅಫ್ಕೋರ್ಸ್ ಇಡ್ಲಿ ವಡ ಸಾಂಬಾರು ಅಂದರೆ ಅದು ಅವರು, ಇವಾಗ ಇಲ್ಲೂ ನಾವು ಇಡ್ಲಿ ವಡ ತಿಂತೀರಿ, ಅದು ಒಂದು ಫನ್ನಾಗಿ ತಗೊಬೇಕು. ಇವಾಗ ಎಷ್ಟೊಂದು ಜನ ಟ್ರಾಲ್ ಮಾಡುವಾಗ ಏನೇನೋ ಆಗ್ತಾರೆ. ಸೊ ಅದನ್ನು ಪಾಸಿಟಿವ್ ಆಗಿ ತೊಗೊಬೇಕಾಗಿತ್ತು ಅವರು. ಆಮೇಲೆ ಇನ್ನೊಂದು ಏನಂದರೆ, ನನಗೀಗ ಸುಮಾರು ಜನ ಹೇಳ್ತಾ ಇದ್ದಾರೆ, ಬಟ್ ನಾನು ನೋಡಿದ್ದೆ ಅದು, ಇದೇ ನಾವು ಎಲಿಮಿನೇಟರ್ ಆಗಿಲ್ಲ, ಔಟ್ ಆಫ್ ಆರ್ಡ್ರಿ ಅಂದ್ಬಿಟ್ಟು ರಾಜಸ್ಥಾನ್ ಯಾವುದೋ ಟೀಮ್ ಮೇಲೆ ಅದು ಮರ್ತಿದ್ದೀನಿ, ಬೇರೆ ಊರಲ್ಲಿ ಹೋಗಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋದು. ಅದು ತಪ್ಪು ಅಲ್ವಾ? ಅದು ನಮ್ಮನ್ನು ಡಿಗ್ರೇಡ್ ಮಾಡ್ದಂಗೆ ತಾನೆ. ಇದು ಈ ಮ್ಯಾಚು ತುಂಬ ನಮ್ಮ RCB ಫ್ಯಾನ್ಸ್ ತುಂಬ ಬೇಜಾರಾಗಿದ್ದಾರೆ CSK ಫ್ಯಾನ್ಸ್ ಮೇಲೆ. ಇನ್ನೊಂದು ಕಡೆ ಇದೇ CSK ಪ್ಲೇಯರ್ಸ್ ವಿಚಾರ. ಈಗ ನೋಡಿ, ನಮ್ಮ ಅಣ್ಣವ್ರು ಹೇಳ್ದಂಗೆ ತುಂಬಿದ ಕೂಡ ತೊಳ್ಕಲ್ಲ ಅಂತ. ವಿರಾಟ್ ಕೊಹ್ಲಿ ಅವ್ರಿಗೆ ಶೇಕ್ ಹ್ಯಾಂಡ್ ಮಾಡಬೇಕಾದ್ರೆ ರೆಸ್ಪೆಕ್ಟ್ ಕೊಟ್ಟು ಶೇಕ್ ಹ್ಯಾಂಡ್ ಮಾಡ್ತಾರೆ. CSK ಪ್ಲೇಯರ್ಸ್ಗೆ RCB ಆಗಲಿ, RCBಗೆ ಅಪೋನೆಂಟ್ಸ್ ಇದ್ದಾರಾಗಲಿ, ಎನಿಮೀಸ್ ಇಲ್ಲ. ಪ್ಲೇಯರ್ಸು ನಡವಳಿಕೆ ಕರೆಕ್ಟಾಗಿದೆ. ಬಟ್ CSK ಅಭಿಮಾನಿಗಳು ಯಾಕೆ ಈ ಥರ ಹುಚ್ಚಾಟ ಮಾಡ್ತಾರೆ ಅಂತ ಸರ್, ಎಸ್ಪೆಷಲಿ RCB ಮೇಲೆ. ಅದೇ ಸರ್, ಅವ್ರಿಗೆ ಏನಂದರೆ ಹೊಟ್ಟೆ ಕಿರ್ಚಿ ಜಾಸ್ತಿ. ಯಾಕಂದರೆ ನಾವು ಇಷ್ಟು ಎಲ್ಲ ಇವಾಗ ಏನಂದರೆ ನೋಡಿ, ಅವ್ರವ್ರ ಫ್ಯಾನ್ಸೇ ಆ ಕೇಕ್ ಸಂಬಂಧಪಟ್ಟಿದ್ದು ನಾವು ವಿಷಯ ಹೇಳಿದ್ನಲ್ಲ, ಯಾರೊಬ್ಬ ತುಂಬ ಸ್ಪಷ್ಟವಾಗಿ ಮಾತಾಡೋದು ಅವ್ರು ತಮಿಳಲ್ಲಿ. ಇವನು ಹೇಳೋದೆಲ್ಲ ಕೇಳಿಸ್ಕೊಂಡು ಒಂದು ಸೈಡಲ್ಲಿ ವೀಡಿಯೋ ಮಾಡಿಬಿಟ್ಟು, ಹೌದಾ ರಾಜಾ ಅಂದ್ಬಿಟ್ಟು, ಸರಿ ಇದೇ ನೀನು ಅವ್ರ ಪಾಪ ಎಲಿಮಿನೇಟ್ರು RCB ಸೋತಾಗ ಇದೇ ನಿಮ್ಮ ಟೀಮ್ ಜೊತೆ ನಿಮ್ಮ ಫ್ಯಾನ್ಸ್ ಜೊತೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ರೆ ಅದು ರೆಸ್ಪೆಕ್ಟಾ? ಅಂದರೆ ಸರ್ ನಿಜ ಹೇಳ್ತೀನಿ, ಕರ್ಮ ಯಾವತ್ತೂ ಯಾರನ್ನೂ ಬಿಡಲ್ಲ ಸರ್, ಅದು ಯಾವ ಫೀಲ್ಡಲ್ಲನ ಆಗಲಿ. ಸೊ ಅವ್ರವ್ರ ಫ್ಯಾನ್ಸೇ ಅವ್ರವ್ರು ಹೊಡ್ಕೊತಾ ಇದ್ದಾರೆ. ಅದೇ ಈ ಫ್ಯಾನೇ, ಎಲ್ಲೋ ಫ್ಯಾನೇ ಬಂದು ನಾನು ಸೋಷಲ್ ಮೀಡ್ಯಾದಲ್ಲಿ ನೋಡಿದೆ ಬೆಂಗಳೂರು ಬರೋಕ್ಕೆ ಮುಂಚೆ. ಸೊ ನಮ್ಗೆ 2 ಮ್ಯಾಚು, ಅವ್ರು ಫಸ್ಟ್ 2 ಮ್ಯಾಚ್ ಸೋತಿದ್ರಲ್ವಾ, ನಮಗೆ 2 ಸೋತಿರೋದು ಮುಖ್ಯ ಅಲ್ಲ, ಬೆಂಗಳೂರಿಗೆ ಹೋಗಿ ಅವ್ರನ್ನ ಹೊಡೆಯೋದು ಅಂತ. ಒಂದು ಸೂಪರ್ ಫ್ಯಾನಾಗಿ ಆ ಥರ ಎಲ್ಲ ಮಾತಾಡಬಾರ್ದು. ಬೇರೆ ಫ್ಯಾನ್ ಮಾತಾಡಲಿ, ಓಕೆ ಅವರು ಏನೋ ಅನ್ಬೋದು, ನೀನೊಂದು ರೆಸ್ಪಾನ್ಸಿಬಿಲಿಟಿ ಫ್ಯಾನ್ ಆಗಿ ನೀನು ಡಿಸಿಪ್ಲಿನ್ ಫಾಲೋ ಮಾಡ್ಬೇಕು. ಹಂಗೆ ಹೇಳ್ಬೋದು. ಓಕೆ 2 ಮ್ಯಾಚ್ ಸೋತಿದ್ರೆ ಅಲ್ಲೋಗಿ ಗೆದ್ದರೆ ಖುಷಿ ಪಡ್ತೀವಿ ಆ ಥರ. ಆಮೇಲೆ ತಿರ್ಗಾ ಶೋ ಆಫ್, ವೆರಿ ಶೋ ಆಫ್. ನೋಡಿ, ನಮ್ಮ ಸ್ಟೇಡಿಯಂ ಒಳಗಡೆ ಬಂದಾಗ ಬ್ಯಾನರ್ ಹಾಕಿರ್ತಾರಲ್ಲ, ಅಲ್ಲಿ ಎಲ್ಲರನ್ನೂ ಪ್ಲೇಯರ್ ಹಿಂಗೆ ತೋರಿಸ್ಕೊಂಡು ಹೋಗ್ಬಿಟ್ಟು ವಿರಾಟ್ನ ತೋರಿಸ್ಬಿಟ್ಟು ಹಿಂಗೆ ಬೇರೆ ನಾಟಕ ಒಂದಷ್ಟೇ. ಇನ್ನೇನು ನಾನು ಯಾವತ್ತೂ ಇದುವರೆಗೂ ಯಾವ ಮೀಡಿಯಾದಲ್ಲಿ ಹೇಳಿಲ್ಲ, ಹೇಳ್ಬಾರ್ದು. ಬಟ್ ಅವ್ನು ನಮ್ಮ RCB ಫ್ಯಾನ್ಸ್ನ ತುಂಬ ಕಂಡಮ್ ಮಾಡಿದ್ದಾನೆ. ಸೊ ಅದರಿಂದ ನನಗೆ ಬೇಜಾರಾಗಿ ನಾನು ಈ ಮಾತು ಹೇಳ್ತಾ ಇದ್ದೀನಿ. ಸೊ ನಾವಂತೂ ಪ್ರತಿಯೊಬ್ಬರು ಯಾರೇ ಬರಲಿ ಸರ್, ನನ್ನ ಜೊತೆ ಹೈಯೆಸ್ಟು ಬೇಕಾದರೆ ನಾವು ಸೋಷಲ್ ಮೀಡ್ಯಾದಲ್ಲಿ ಸ್ಪೋರ್ಟ್ಸ್ ಸುಕುಮಾರ್ ನನ್ನದು ಸೋಷಲ್ ಮೀಡ್ಯಾ ಹೈಯೆಸ್ಟ್ ನನ್ನ ಅಪೋನೆಂಟ್ ಫ್ಯಾನ್ಸ್ ಜೊತೆ ಫೋಟೋ ಇಟ್ಕೊಂಡು ನಾನು ಹಾಕಿದ್ದೀನಿ. ಎಷ್ಟೊಂದು ಜನ ಡಾಕ್ಟ್ರ್ ಪ್ರೊಫೆಷ್ನಲ್ ಗೊತ್ತಿರಲ್ಲ ಅಲ್ಲಿ ಯಾರು ಜರ್ಸಿ ಹಾಕೊಂಬಂದಿರೋರು ಏನು ಕೆಲಸ ಮಾಡ್ತಾರಂತ. ಬಂದಾದ್ಮೇಲೆ ತುಂಬ ಜನ ನಾನು ಹೊಗಳ್ತಾರೆ, ಸರ್ ಯು ಆರ್ ದ ಅಮೇಝಿಂಗ್ ಫ್ಯಾನ್. ಬೇರೆ ಅಪೋನೆಂಟ್ ಫ್ಯಾನ್ ನಾನು ಹೊಗಳ್ತಾರೆ ಅಂತ ನನಗೆ ಹೆಸರು ಬಂತು ಅಂತ ನಾನು ಹೇಳ್ತಲ್ಲ. ಡಿಸಿಪ್ಲಿನ್ ಆಗಿರೋ ಎಂಡ್ ಆಫ್ ದಿ ಡೇ ಸರ್, ವಿ ಆರ್ ಇಂಡಿಯನ್ಸ್. ಪ್ಲೇಯರ್ಸ್ಗೂ ಒಂದು ರೆಸ್ಪೆಕ್ಟ್ ಇರುತ್ತೆ, ಅವ್ರ ಫ್ಯಾಮ್ಲಿಗೂ ರೆಸ್ಪೆಕ್ಟ್ ಇರುತ್ತೆ. ಸೊ ನಾನಂತೂ ಎಲ್ಲೋದ್ರು ಸರ್, ನಂದು ಟೈಟಲೇ ಇದೆ, ವಿನ್ನಿಂಗ್ ಆ್ಯಂಡ್ ಲೂಸಿಂಗ್ ಇಟ್ಸ್ ಪಾರ್ಟ್ ಆಫ್ ಗೇಮ್.
ಎಂಟರ್ಟೈನಿಂಗ್ ಕ್ರೌಡ್ ಈಸ್ ಮೈ ಹೇಮ್, ಬಾರ್ನ್ ಟು ಎನ್ಕರೇಜ್ ಸ್ಪೋರ್ಟ್ಸ್. ಎಸ್, ಆರ್ ಸಿ ಬಿ ಅಭಿಮಾನಿಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಆರ್ ಸಿ ಬಿಗೆ ಎಷ್ಟು ಒಳ್ಳೆಯ ಅಭಿಮಾನಿಗಳು ಇದ್ದಾರೋ ಅಭಿಮಾನಿಗಳು ಕೂಡ ಆರ್ ಸಿ ಬಿ ಅಷ್ಟೇ ಒಳ್ಳೆಯ ತಂಡ. ಯಾವತ್ತೂ ಅಭಿಮಾನಿಗಳಿಗೆ ನಿರಾಸೆ ಆಗೋ ಥರ ತೋರಿಸಿಲ್ಲ. ನೀವು ಹೇಳ್ದಂಗೆ ಸೋಲು ಗೆಲುವು ಇದ್ದಿದೆ, ಬಟ್ ಅಭಿಮಾನಿಗಳಿಗೆ ನಿರಾಸೆ ಮಾಡಿಲ್ಲ. ಆದರೆ ಈ ವರ್ಷ 11 ಜನಕ್ಕೆ ಸೀಟ್ ಇರುತ್ತೆ. ಅವರು ಕೂಡ ನಮ್ಮ ಅಭಿಮಾನಿಗಳೇ. ಆ 11 ಜನದ ಬಗ್ಗೆ ನಿಮ್ಮ ಮಾತು ಸರ್? ನಿಜಕ್ಕೂ ಈ ಘಟನೆ ಆಗಬಾರ್ದಾಗಿತ್ತು ಸರ್. ಯಾರು ಕನಸು ಮನಸ್ಸಲ್ಲೂ ಅಂದ್ಕೊಂಡಿದ್ದಿಲ್ಲ. ಸೊ ನಿಜಕ್ಕೂ ತುಂಬ ತುಂಬ ಬೇಜಾರಾಗುತ್ತೆ. ಬಟ್ ಅವ್ರು ಎಲ್ಲೂ ನಮ್ಮನ್ನು ಬಿಟ್ಟು ಹೋಗಿಲ್ಲ. ಹೆಂಗೆ ನಮ್ಮ ದ ಗ್ರೇಟ್ ಲೆಜೆಂಡ್ ಅಂತಲೇ ಹೇಳ್ಬೋದು. ನಾನು ಅಪ್ಪು ಸರ್ನ ಲೆಜೆಂಡ್ ಅನ್ನೋದು. ಹೆಂಗೆ ಪ್ರತಿಯೊಬ್ಬರು ಮನೆ ಮನಸ್ಸಲ್ಲಿ ಅಪ್ಪು ಸರ್ ಇದ್ದಾರೋ ಅದೇ ರೀತಿಯಲ್ಲಿ ಈ 11 ಜನ ಫ್ಯಾನ್ಸ್ ಏನಿದ್ದಾರೋ ಅವರು ಎಲ್ಲೂ ಹೋಗಲಿಲ್ಲ. ಪ್ರತಿ ಮ್ಯಾಚಲ್ಲೂ, ಅದು ಇನ್ನು ಮುಂದಕ್ಕೆ ಇಂಟರ್ನ್ಯಾಷನಲ್ ಮ್ಯಾಚ್ ಆಗಲಿ, IPL ಮ್ಯಾಚ್ ಆಗಲಿ, ಆ 11 ಜನ ಪ್ಲೇಯರ್ ಯಾರು ಒಳಗಡೆ ಆಡೋಕ್ಕೆ ಹೋಗ್ತಾರಲ್ಲ, 11 ಜನ ಪ್ಲೇಯರ್ ಮನಸ್ಸಲ್ಲಿ 11 ಜನ ಫ್ಯಾನ್ಸ್ ಇರ್ತಾರೆ ಸರ್. ಅವ್ರ ಪವರ್ ಇದೆ ನೋಡಿ. ಅದಕ್ಕೆ ಯಾವ ಥರ ಮ್ಯಾಚ್ 2 ಬ್ಯಾಕ್ ಟು ಬ್ಯಾಕ್ ಗೆದ್ದಿದ್ದೀರಿ. ಅವ್ರು ನಮ್ಮನ್ನು ಬಿಟ್ಟೋಗಿಲ್ಲ. ಅದೇ ಥರ ನಮ್ಮ KCAಗೆ ದೊಡ್ಡ ಸಲ್ಯೂಟ್ ಹೊಡಿಬೇಕು. ವೆಂಕಟೇಶ್ ಪ್ರಸಾದ್ ಸರ್ ಆಗಲಿ, ವಿನಯ್ ಮೃತ್ಯುಂಜಯ್ ಸರ್ ಆಗಲಿ, RCB ಮ್ಯಾನೇಜ್ಮೆಂಟು 11 ಜನ. ಅದು P1 ಪೆವಿಲಿಯನ್ 1ನಲ್ಲಿ ಒನ್ ಆಫ್ ಮೈ ಫೇವ್ರೇಟ್ ಸ್ಟ್ಯಾಂಡ್. ನಾನು ಮ್ಯಾಚ್ ನೋಡೋದೇ ಅಲ್ಲಿಂದ ಎಲ್ಲ ಕಡೆ ಹೋಗಿ ಬಂದು ತಿರ್ಗಿ ಮತ್ತೆ ನಾನು ಅಲ್ಲೇ ಎಂಡ್ ಮಾಡೋದು. ಅಂಥ ಪೆವಿಲಿಯನ್ನಲ್ಲಿ 11 ಜನಕ್ಕೆ ಒಂದು ಸೀಟ್ ಇದು ಮಾಡಿರೋದು ನಿಜಕ್ಕೂ ಹಿಸ್ಟ್ರಿಯಲ್ಲಿ ಯಾವ ಗ್ರೌಂಡಲ್ಲಿ ಆಗಲ್ಲ ಸರ್. ಪಾಪ ಬಿಟ್ಟು ಹೋಗ್ಬಾರ್ದಾಗಿತ್ತು. ಅವರು ನಮ್ಮ ಜೊತೆಲಿ ಇದ್ದಾರೆ. ನಾನು ಹೇಳ್ದಂಗೆ ಅವರು ಅಪ್ಪು ಸಾರು ಯಾವತ್ತು ಪ್ರತಿ ಚಾನಲಲ್ಲೂ ನಾನು ಹೇಳ್ತೀನಿ, ದೊಡ್ಡ ಮನೆ ಮೇಲೆ ಇರೋ ಪ್ರೀತಿ, RCB ಮೇಲೆ ಇರೋ ಅಭಿಮಾನ ಯಾವತ್ತೂ ಕಮ್ಮಿ ಆಗಲ್ಲ ಸರ್. ಈಗ RCB ಅಂತ ಹೆಸರಿಟ್ಕೊಂಡ್ಬಿಟ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹವಾ ಏನಂತೀರಾ? ಈಗ ನೋಡಿ, ಈಗ ಬಂದಿರೋ ನಮ್ಮ RCBಗೆ ಹೊಸ ಮಾಲೀಕರು, ಅವ್ರ ಫಾಲೋವರ್ಸು ಕಡಿಮೆ ಇದ್ದರು. RCB ಅನ್ನೋ ಹೆಸರು ಸೇರಿದ ತಕ್ಷಣ ಅವ್ನ ಫಾಲೋಯಿಂಗ್ ಹೆಚ್ಚಾಯಿತು. RCB ಹೆಸರಿಗಿರೋ ತಾಕತ್ತು ಹೆಚ್ಚು ಸರ್ ನಿಮ್ಮ ಪ್ರಕಾರ? ಯಾಕಂದರೆ ನೀವು ಹೊರಗಡೆ ಹೋಗ್ತಿರ್ತೀರ. ಹೊರಗಡೆ ಹೋದಾಗ ನೀವೊಬ್ಬ RCB ಸೂಪರ್ ಫ್ಯಾನ್ ಅಂದ ತಕ್ಷಣ ಜನ ನಿಮ್ಮನ್ನು ಹೆಂಗೆ ಸ್ವೀಕರಿಸ್ತಾರೆ ಸರ್? ನಿಜ ಹೇಳ್ಬೇಕಂದ್ರೆ ನಾನು ಹೇಳ್ದಂಗೆ ನಾನು ಟೀಮ್ ಇಂಡಿಯಾಗೂ ಮಾಡ್ತೀನಿ. ಟೀಮ್ ಇಂಡಿಯಾಗೆ ಬ್ಲೂ ಕಲರ್ ಕಾಸ್ಟ್ಯೂಮಲ್ಲಿ ಹಾಕೊಂಡಿರ್ತೀನಿ. ನಮ್ಮ RCBಗೆ ರೆಡ್. ನಿಮ್ಗೆ ಗೊತ್ತಿರಂಗೆ ನೋಡಿ, ಇಲ್ಲೇ ಟಿ ಶರ್ಟ್ ಮೇಲೇನು ನಾನು ಚಾಂಪಿಯನ್ಸ್ ಆದಾಗ ಇದು ಮಾಡಿದ್ದು. ನಾನು ಎಲ್ಲೋದ್ರೂ ನನ್ನ RCB ಸೂಪರ್ ಫ್ಯಾನ್ ಅಂತಲೇ ಕರೆದೆ. RCB ಬಂದ ನಾರ್ತ್ ಇಂಡಿಯನಲ್ಲಿ ಹೋದರೆ, ಈವನ್ ಇಂಗ್ಲೆಂಡಲ್ಲಾಗಲಿ ಆಸ್ಟ್ರೇಲಿಯಾದಾಗಲಿ ನನ್ನ RCB ಅಂತಲೇ. ಅಫ್ಕೋರ್ಸ್ ನನ್ನ ಗುರ್ತು ಸಿಕ್ಕಿದ್ದು ಸ್ಟಾರ್ಟಿಂಗ್ ನೇಮ್ ಬಂದಿದೆ ನನಗೆ RCBಯಿಂದ. ಸೊ ಖುಷಿ ಆಗುತ್ತೆ. ಎಲ್ಲೋದ್ರೂ RCB ಫ್ಯಾನ್ ಅಂತಾರೆ. ಸೊ ನನಗೆ ಅದರಷ್ಟು ಖುಷಿ. ನಾನು ಹೋದ್ಮೇಲೂ ನನ್ನ ಹೆಸರು ಉಳ್ಕೊಳ್ಳುತ್ತೆ ಅಂದರೆ ಅದಕ್ಕೆಲ್ಲ ಕಾರಣ RCBನೇ ಸರ್. ಓಕೆ ಸರ್, ಎಸ್, ಮುಂದುವರ್ಸೋಣ. ಅದಕ್ಕಿಂತ ಮಧ್ಯದಲ್ಲಿ ಒಂದು ಕಡೆ RCBಗೆ ಇನ್ನೊಂದು ಅದೇ ಥರದ ವೇಟ್ ತಂದುಕೊಟ್ಟಿದ್ದು ವಿರಾಟ್ ಕೊಹ್ಲಿ ಅವರು. ಅದರಲ್ಲಿ ಎರಡನೇ ಮಾತಿಲ್ಲ. ದ್ರಾವಿಡ್ ಅವರು ಸ್ಟಾರ್ಟಿಂಗಲ್ಲಿ ಹೌದು, ನಾವು ಡ್ರಾವಿಡ್ ಸರ್ನ ಕಂಪೇರ್ ಮಾಡೋಕ್ಕಲ್ಲ, ಬಟ್ ವಿರಾಟ್ ಅವ್ರನ್ನ ನೀವು ನೋಡಿದಾಗ ಹೆಂಗೆ ಅನ್ಸುತ್ತೆ? ಕಿಂಗ್ ಕೊಹ್ಲಿ ಅವ್ರನ್ನ ಭೇಟಿಯಾದ ಕ್ಷಣಗಳು, ಅವ್ರ ಜೊತೆ ನೀವು ಏನು ಅವ್ರ ಜೊತೆ ಕ್ಷಣಗಳಿದೆ ನಿಮ್ಮದು? ತುಂಬ ಇದೆ ಸರ್. ಯಾಕಂದರೆ ಅಂಥ ಲೆಜೆಂಡು ನೀವು ನೋಡ್ಬೋದು ಅಲ್ಲಿ ಕ್ಯಾಮ್ರಾದಲ್ಲಿ, ಆಮೇಲೆ ನೀವು ನೋಡಿ. ಸೊ ಅಂಥ ಲೆಜೆಂಡೇ ನನ್ನ ಫ್ಯಾಮ್ಲಿ ಜೊತೆ ಸೆಲ್ಫಿ ತೊಗೊಂಡಿರೋದು. ಅಲ್ಲಿ ನೀವು ನೋಡ್ಬೋದು ಯೂನಿಫಾರ್ಮಲ್ಲಿ ನನ್ನ ಜೊತೆ ಫೋಟೋ ಇಟ್ಕೊಂಡಿರೋದು. ಅಲ್ಲಿ ವಿರಾಟ್ ಕೊಹ್ಲಿ ಅವರು ಯೂಸ್ ಮಾಡಿರೋಂಥ ಇಂಡಿಯನ್ ಟೀಮ್ದು ಹೆಲ್ಮೆಟ್ ಕೊಟ್ಟರು, ಸ್ವೆಟ್ರ್ ಕೊಟ್ಟರು. 2019 IPL ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ಅವ್ರು ಹಾಕಿರೋಂಥ ಜೆರ್ಸಿ ಸೈನ್ ಮಾಡಿ ನನಗೆ ಸಪೋರ್ಟಿಂಗ್ ಸ್ಟಾಫ್ ಹತ್ರ ಕಳಿಸಿದ್ರು. ಆಮೇಲೆ ಆಸ್ಟ್ರೇಲಿಯಾದಲ್ಲಿ ಅವ್ರ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದೆ. ಸುಮಾರು ಸಲ ಮೀಟ್ ಮಾಡಿ ಅವ್ರಿಗೂ ಗೊತ್ತು ಅಂದರೆ ನಾನು ಫ್ಯಾನ್ಸ್ಗೆಲ್ಲೇ ನಮ್ಮ ಟೀಮ್ ಗೆಲ್ಲಿ ಸೋಲ್ಲಿ ನಾವು ಯಾವತ್ತೂ ಟೀಮ್ನ ಬಿಟ್ಕೊಡಲ್ಲ. ಆ ಜನರಿಗೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀರಿ. ನಿಜಕ್ಕೂ ಇಸ್ ಅ ಗ್ರೇಟ್ ಜೆಂಟಲ್ಮ್ಯಾನ್. ನಂಗೆ ಅವ್ರ ಅಗ್ರೆಷನ್ ಗ್ರೌಂಡಲ್ಲಿ ನೋಡ್ಬೋದು. ಅವರು ಎಷ್ಟು ದೊಡ್ಡ ಲೆಜೆಂಡ್ ಆದರೂ ಜನರನ್ನ ಕ್ಲಾಪ್ ಮಾಡಿ ಅನ್ನೋದು. ಯಾರೇ ವಿಕೆಟು ತೆಗೆದ್ರೂ ನಮ್ಮ ಟೀಮಲ್ಲಿ ಯಾವುದೇ ಬೌಲರ್ ಇದ್ರೂ ಫಸ್ಟ್ ಸೆಲೆಬ್ರೇಟ್ ಮಾಡೋದು ವಿರಾಟ್ ಕೊಹ್ಲಿನೇ. ಸೊ ಅಂಥ ಲೆಜೆಂಡ್ ಜೊತೆ ನಾವು ಅವ್ರ ಅಣ್ಣ ನಂಬರು ಇದೆ, ಅವ್ರ ಕೋಚ್ ನಂಬರು ನನ್ನ ಹತ್ರ ಇದೆ. ಅಫ್ಕೋರ್ಸ್ ವಿರಾಟ್ ಕೊಹ್ಲಿ ಸರ್ದು ಇಲ್ಲ ಕೇಳಿದ್ರೆ ಸಿಗುತ್ತೆ, ಬಟ್ ನನಗೆ ಅವ್ರ ಹತ್ರನೇ ತೊಗೊಬೇಕಂತ. ಸೊ ತುಂಬ ಖುಷಿಯಾಗುತ್ತೆ. ಈ ರೆಸ್ಪೆಕ್ಟ್ಸ್ ಮೇಲೆ ನಾನು ಅಷ್ಟೇ ಯಾವಾಗಲೂ, ಯಾಕಂದರೆ ನನಗೆ ದಿನ ಎದ್ರು ಸಾರ್ ವಿರಾಟ್ ಕೊಹ್ಲಿದು ಆಟೋಗ್ರಾಫ್ ಕೊಡಿ, ಸಾರ್ ವಿರಾಟ್ ಟೈ ಶರ್ಟ್ ಕೊಡಿ, ವಿರಾಟ್ ಕೊಹ್ಲಿ ಮೀಟ್ ಮಾಡಿಸಿ ಅಂತಾನೆ ನಮ್ಮ ಸ್ವಂತ ಅಣ್ಣ ಮಗನೇ ಕೇಳ್ತಾ ಇದ್ದಾನೆ. ಬಟ್ ಅಫ್ಕೋರ್ಸ್ ನಾನು ಸ್ವಲ್ಪ ಪ್ರೋಟೋಕಾಲೆಲ್ಲ ಫಾಲೋ ಮಾಡಬೇಕು. ಅದರಿಂದ ನಾನು, ಯಾಕಂದ್ರೆ ನನಗೆ ಆ ರೆಸ್ಪೆಕ್ಟು. ಒಂದು ಸಲ ಆಟೋಗ್ರಾಫ್ ತೊಗೊಳಕ್ಕೆ ಹೋಗುವಾಗ ಒಂದು ಬೌನ್ಸರ್ಗೆ ನಾನು ಯಾರಂತ ಗೊತ್ತಿದ್ದಿಲ್ಲ, ನಾರ್ಮಲ್ ಡ್ರೆಸ್ಸಲ್ಲಿದ್ದೆ. ಆಮೇಲೆ ವಿರಾಟ್ ಕೊಹ್ಲಿ ಕಾರು ಹತ್ತಕ್ಕೆ ಹೋದ್ರು. ಆಮೇಲೆ ನಾನು ನೋಡಿದೆ ಲೆಜೆಂಡ್ ಅಂತಲೇ ಕರೆಯೋದು ಆಲ್ಮೋಸ್ಟು. ಆಮೇಲೆ ನೋಡಿದ ತಕ್ಷಣ ಬಾ ಅಂದರು. ನನಗೆ ಶಾಕ್. ಅದು ಫೋಟೋ ನಿಮಗೆ ತೋರಿಸ್ತೀನಿ. ಆವಾಗಲೂ ಅದ್ರ ಮೇಲೆ ಆಟೋಗ್ರಾಫ್ ಕೊಟ್ಟರು. ಬಟ್ ಈ ರೆಸ್ಪೆಕ್ಟ್ಸ್ ಮೇ ಲಾಟ್. ಸೊ ಅವರು ವಿರಾಟ್ ಕೊಹ್ಲಿ ಕೋಚ್ಗೆ ನಾನು ಡೆಲ್ಲಿಯಲ್ಲಿ ಯಾವುದೋ ಒಂದು ದೊಡ್ಡ ಈವೆಂಟಲ್ಲಿ ಅವ್ರಿಗೆ ಸನ್ಮಾನ ಮಾಡಿದೆ. ಒಂದು RCB ಫ್ಯಾನ್ ಆಗಿ, ವಿರಾಟ್ ಕೊಹ್ಲಿ ಫ್ಯಾನ್ ಆಗಿ ನಾನು ವಿರಾಟ್ ಕೊಹ್ಲಿ ಕೋಚ್ಗೆ ನಾನು ಸನ್ಮಾನ ಮಾಡಿದ್ದು. ಆಮೇಲೆ ಮತ್ತೆ ಲಂಡನ್ ಓವಲಲ್ಲಿ ಅವ್ರನ್ನ ಮೀಟ್ ಮಾಡಿದ್ದು. ನಿಜಕ್ಕೂ ಅಂಥ ದೊಡ್ಡ
ಲೆಜೆಂಡ್ಸ್ ಕೋಚ್ಗಳೆಲ್ಲ ನನ್ನ ಟಚ್ಚಲ್ಲಿದ್ದಾರೆ ಅಂದರೆ ನನಗೆ ಅದಕ್ಕಿಂತ ಒಂದು ಪುಣ್ಯ ಬೇರೆ ಏನಿಲ್ಲ ಸರ್. ನಮ್ಮ ಮನೆ ನಾವು ವಿಚಾರ ಮಾತಾಡ್ಬೋದು. ಹಾಗೆ ಆರ್ ಸಿ ಬಿ ವಿಚಾರಕ್ಕೆ ಬಂದರೆ ಆರ್ ಸಿ ಬಿ ಅಭಿಮಾನಿಗಳು ಕೂಡ ಹಕ್ಕಿದೆ ಮಾತಾಡೋಕ್ಕೆ. ಎಲ್ಲೋ ಒಂದು ಕಡೆ ಬೇರೆ ರಾಜ್ಯ ಕಂಪೇರ್ ಮಾಡಿದ್ರೆ ನಮ್ಮ ಸ್ಟೇಟ್ ಪ್ಲೇಯರ್ಸ್ ಕಡಿಮೆ ಇದೆ ಅಂತ ಆರೋಪ ಅವಾಗ ಕೇಳಿ ಬರ್ತಾ ಇರುತ್ತೆ. ನಿಮಗೂ ಇದ್ರ ಬಗ್ಗೆ ಏನಾದರೂ ಬೇಸರ ಇದೆಯಾ? ಇಲ್ಲ ಸರ್, ನೀವು ಸ್ಟಾರ್ಟಿಂಗಲ್ಲಿ ನೋಡಬೇಕಾದ್ರೆ ನೀವು ರಾಹುಲ್ ದ್ರಾವಿಡು, ಅನಿಲ್ ಕುಂಬ್ಳೆ ಎಲ್ಲರೂ ಇದ್ದರು. ಅಫ್ಕೋರ್ಸ್ ಈಗ ಒಬ್ಬರಾದರೂ ಇಬ್ಬರು ಇದ್ದಾರೆ, ನಮ್ಮ ದೇವದತ್ ಪಡಿಕಲ್, ಮನೋಜ್ ಬಂಡಿ ಇದ್ದಾರೆ. ಸೊ ಏನಂದರೆ ಫೀಲ್ ಆಗುತ್ತೆ ಒಂದೊಂದು ಸಲ, ಇಲ್ಲ ಅಂತಲ್ಲ. ಬಟ್ ಎಂಡ್ ಆಫ್ ದಿ ಡೇ ಇದು ನೋಡಿ, ಇಂಟರ್ನ್ಯಾಷನಲ್ ಪ್ಲೇಯರ್ಸ್ನ ಕರೆಸಿ ಇವಾಗ ವಿರಾಟ್ ಕೊಹ್ಲಿ ಒಂದು ನಮ್ಮ ಟೀಮ್ ಬಿಟ್ಟು ಆಚೆ ಹೋಗಿಲ್ಲ 18 ವರ್ಷ. ಅಫ್ಕೋರ್ಸ್ ವಿರಾಟ್ ಕೊಹ್ಲಿ ಡ್ಯೂಟಿ ಏನು ಮಾಡ್ತಾಯಿದ್ರು, ನಾನು ಫ್ಯಾನ್ ಆಗಿ ನಮ್ಮ ಟೀಮನ್ನು ಬಿಟ್ಕೊಟ್ಟಿಲ್ಲ. ಸೊ ಒಂದು ಕಡೆ ಫೀಲ್ ಆಗುತ್ತೆ ಅಫ್ಕೋರ್ಸ್ ಕನ್ನಡಿಗನಾಗಿ. ಇನ್ನೂ ಯಾರಾದರೂ ಮೈನ್ ಪ್ಲೇಯರ್ ರಾಹುಲ್ ಆಗಲಿ ನೋಡಿ, ನಮ್ಗೆ ಲಾಸ್ಟ್ ಟೈಮ್ ಪಡಿಕಲ್ ಇದ್ದಾಗಿದ್ದರಿಂದ ನಮ್ಮ ಕನ್ನಡಿಗ ಮನೀಶ್ ಪಾಂಡೆ ಮಯಾಂಕ್ ಅಗರ್ವಾಲ್ ಬಂದು ಅವ್ರ ಲಕ್ ನೋಡಿ ಹೆಂಗಿದೆ. ಸೊ ಆ ಥರ ಅಫ್ಕೋರ್ಸ್ ಅಟ್ಲೀಸ್ಟ್ ಒಂದು 3-4 ಫೆಮಿಲಿಯರ್ ಪ್ಲೇಯರ್ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಬಟ್ ಎಂಡ್ ಆಫ್ ದಿ ಡೇ ನಾವು ಸ್ಪೋರ್ಟ್ಸ್ಗೆ ರೆಸ್ಪೆಕ್ಟ್ ಕೊಡ್ಬೇಕು ಸರ್. ನಾವು ಮ್ಯಾನೇಜ್ಮೆಂಟ್ ಡಿಸಿಷನ್ ಇರುತ್ತೆ. ಇವಾಗ ದಿನೇಶ್ ಕಾರ್ತಿಕ್ ಒಳ್ಳೆ, ಯಾಕಂದರೆ ನನಗೆ ಹೆಡ್ ಕೋಚು ಆ್ಯಂಡಿ ಫ್ಲವರ್ ಅವರು ಏರ್ಪೋರ್ಟಲ್ಲಿ ಮೀಟ್ ಮಾಡಿ ನನ್ನ ಬಗ್ಗೆಲ್ಲ ತುಂಬ ಹೋಗಲಿ, ಅವ್ರ ನಂಬರ್ ನನ್ನ ಹತ್ರ ಕೊಟ್ಟು ಟಚಲ್ಲಿದ್ದೀನಿ. ಅದಕ್ಕಂತ ಯಾವಾಗಲೂ ಮೆಸೇಜ್ ಮಾಡಲ್ಲ. ಈಗ ರೀಸೆಂಟಾಗಿ ಪೂಮಾ ಶೋರೂಮಲ್ಲಿ ನನಗೆ ಸ್ವಪ್ನಿಲ್ ಸಿಂಗ್ ಅವರು ನನಗೆ ಸಡನ್ ಫ್ಲ್ಯಾಶ್ ಆಗಿಲ್ಲ. ನಾನು ದುಬೈಯಿಂದ ಫ್ರೆಂಡ್ ಬಂದಿದ್ದರು, ನೀವು ಸ್ವಪ್ನಿಲ್ ನಮ್ಮ ಆರ್ ಸಿ ಬಿ ಪ್ಲೇಯರ್ ಅಂತ ಗೊತ್ತು, ಬಟ್ ನಂಗೆ ಸಡನ್ ಫ್ಲ್ಯಾಶ್ ಆಗಿಲ್ಲ. ಆಮೇಲೆ ನನ್ನ ದುಬೈ ಫ್ರೆಂಡ್ಸ್ಗೆ ಹೇಳ್ತಾ ಇದ್ದೆ, ಎಲ್ಲ ಇವರು 100% ಆರ್ ಸಿ ಬಿಗೆ ಸಂಬಂಧಪಟ್ಟವರು. ನನಗೆ ಒಂಥರ ಫೀಲ್ ಆಯಿತು ಸರಿ, ಯಾಕಂದರೆ ಕೆಲವರು ಒಂದೇ ಥರ ನೋಡೋಕ್ಕೆ ಇರ್ತಾರಲ್ವ. ಆಮೇಲೆ ಏನಾದರೂ ಕೆಲವ್ರು ಮಾತಾಡ್ಸೋಕೆ ಹೋದರೆ ಕೆಲವರು ಇಷ್ಟಪಡಲ್ಲ. ಆಮೇಲೆ ನಾನು ಸರ್ ನೀವು ರಿಲೇಟೆಡ್ ಟು ಆರ್ ಸಿ ಬಿ ತರ ಸರ್ ಹೆಸರು ಮರ್ತೋಗಿದ್ದೀನಿ, ಬೇಜಾರು, ಅವ್ನು ಸ್ವಪ್ನಿಲ್ ಸಿಂಗ್ ಅಂತ. ಆಮೇಲೆ ನನ್ನ ಫೋಟೋ ಎಲ್ಲ ತೋರಿಸಿದ ತಕ್ಷಣ ನನಗೆ ನಮ್ಮ ದುಬೈ ಫ್ರೆಂಡ್ಸ್ಗೆ ಫೋಟೋ ಬೇಕು ಅಂತ ಬಾಬಾ. ಆಮೇಲೆ ನಾನು ಹೋಗ್ತೀನಿ, ನಾನು ನಿಮ್ಮ ಜೊತೆ ಹಿಡಿಬೇಕು ಅಂದರು. ನಿಜವಾಗ್ಲೂ ಸರ್ ಅಷ್ಟು ದೊಡ್ಡ ಪ್ಲೇಯರು. ನಾನು ಅಂದೆ ಫಸ್ಟ್ IPL ಇಂದ ನಾನು ಮಾಡ್ತಾಯಿದ್ದೀನಿ, ನಿಮ್ಮ ಫುಲ್ ಹಿಸ್ಟ್ರಿ ಎಂಟೈರ್ ನಮ್ಮ ಪ್ಲೇಯರ್ಸ್ಗೆ ಎಲ್ಲರಿಗೂ ಗೊತ್ತು. ಬಟ್ ಯು ಆರ್ ಡೂಯಿಂಗ್ ಎ ಗ್ರೇಟ್ ಜಾಬ್. ಒಂದು ಪ್ಲೇಯರ್ ಕಡೆಯಿಂದ ಅಪ್ರಿಷಿಯೇಷನ್ ಬರೋದು ಇಟ್ಸ್ ಎ ಪ್ರೌಡ್ ಮೂಮೆಂಟ್ ಅಲ್ವಾ. ಸೊ ಖುಷಿ ಆಯಿತು ನನಗೆ ಅವತ್ತು. ತಮ್ಮ ನೆಚ್ಚಿನ ಆಟಗಾರರನ್ನ ಹತ್ತಿರದಿಂದ ನೋಡೋದೇ ಎಷ್ಟೊಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಸ್ವಲ್ಪ ಕಷ್ಟದ ಸಂಗತಿ, ಗೊತ್ತಿರೋದು ವಿಚಾರ. ಆದರೆ ಸೂಪರ್ ಫ್ಯಾನ್ ಅವರಿಗೆ ನಮ್ಮಷ್ಟು ಕಷ್ಟ ಅಲ್ಲ. ಈಗ ವಿರಾಟ್ ಕೊಹ್ಲಿ ಇರ್ಬೋದು, ಮತ್ತು ಆರ್ ಸಿ ಬಿಯ ವಿಶೇಷ ಆಟಗಾರರು ಯಾರ್ಯಾರಿದ್ದಾರೆ ಅವ್ರ ಜೊತೆ ಭೇಟಿಯಾಗಿದ್ದು, ಮತ್ತು ಅವ್ರು ಕೊಟ್ಟಂಥ ಗಿಫ್ಟ್ ಏನಿದೆ ಅದ್ರ ಬಗ್ಗೆ ಸೂಪರ್ ಫ್ಯಾನ್ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಎಸ್ ಸರ್, ಆಲ್ ಯುವರ್ಸ್. ಸರ್ ನೋಡ್ಬೋದು ನೀವು, ಇದು ಯಾರ ಹತ್ರನೂ ಬಹುಶಃ ಇರಲ್ಲ, ಬರೀ ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಸಿಗ್ಬೋದೇನೋ. ಇದು ಫಸ್ಟ್ IPLದು ರಾಹುಲ್ ದ್ರಾವಿಡ್ ಅವರು ಕ್ಯಾಪ್ಟನ್ ಇದ್ದಾಗ ಪ್ರತಿಯೊಂದು ಪ್ಲೇಯರ್ದು ಆಟೋಗ್ರಾಫು ಇನ್ನೂ ಸೇಫಾಗಿ 18 ವರ್ಷದಿಂದ ಇಟ್ಟಿದ್ದೀನಿ. ಅಂದರೆ ಇದು ಒನ್ ಆಫ್ ದ ಬೆಸ್ಟ್ ಗಿಫ್ಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. IPL ಸೀಸನ್ 1 ಆರ್ ಸಿ ಬಿಯ ಕ್ಯಾಪ್ ಈಗ ನನ್ನ ಕೈಯಲ್ಲಿದೆ. ನಾನು ಲಕ್ಕಿ ಅನಿಸುತ್ತೆ, ಯಾಕಂದರೆ ಸಿಗ್ನೇಚರ್ಸ್ ನೋಡ್ಕೊತ ಹೋಗ್ಬೋದು. ವಾಲ್ ರಾಹುಲ್ ದ್ರಾವಿಡ್ ಅವರು ಇದ್ದಿದೆ, ತುಂಬ ಖುಷಿ. ಎಸ್ ಸರ್, ನೆಕ್ಸ್ಟ್ ಇದು ನಮ್ಮ ಗ್ರೇಟ್ ಲೆಜೆಂಡ್ ವಿರಾಟ್ ಕೊಹ್ಲಿ ಅವರ ಯೂಸ್ ಮಾಡಿರೋಂಥ ಜರ್ಸಿ 2019ನಲ್ಲಿ ಇಲ್ಲಿ ನೋಡ್ಬೋದು ನೀವು. ಅವ್ರ ಆಟೋಗ್ರಾಫ್ ಸಮೇತ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿದ್ದು ಕೂಡಲೇ ಸಪೋರ್ಟಿಂಗ್ ಸ್ಟಾಫ್ ಹತ್ರ ಕೊಟ್ಟು ಕಳಿಸೋರು. ಇದು ನಿಜಕ್ಕೂ ಯಾವುದೋ ಜನ್ಮದ ಪುಣ್ಯ. ಆಮೇಲೆ ಇದು ಟೆಸ್ಟ್ ಮ್ಯಾಚ್ ಸ್ವೆಟ್ರು ಅವ್ರು ಯೂಸ್ ಮಾಡಿರೋಂಥದ್ದು. ಸೊ ಇನ್ನು ತುಂಬ ಇದೆ, ನೀವು ನೋಡ್ಬೋದು ಕಲೆಕ್ಷನ್ಸ್ ಎಲ್ಲ. ಹೆಲ್ಮೆಟ್ ಕೊಟ್ಟಿದ್ದಾರೆ.
ಎಸ್ ಇದ್ರ ಜೊತೆ ಮತ್ತಷ್ಟು ಸರ್ ಈಗ ಸ್ಟಾರ್ ಆಟಗಾರರು ಆರ್ ಸಿ ಬಿಗೆ ವಿರಾಟ್ ಇಲ್ಲ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅದಕ್ಕಿಂತ ಮುಂಚೆ ಪಿಲ್ಲರ್ಸ್ ತುಂಬ ಜನ ಇದ್ದಾರೆ. ನಮಗೆ ಎ ಬಿ ಡಿನ ಮರೆಯೋಕ್ಕೆ ಹೆಂಗೆ ಸಾಧ್ಯ? ಕ್ರಿಸ್ ಗೇಲ್ ಅವರು ಪಂಜಾಬ್ಗೆ ಆಡಿದ್ರು ಕೂಡ ಅವ್ರ ಮನಸ್ಸೆಲ್ಲ ಬೆಂಗಳೂರಲ್ಲೇ ಇದ್ದಿದ್ದು. ಸೊ ಇಂಥ ಚಹಲ್ ಅವರು ಇರ್ಬೋದು. ಸೊ ಏನು ಹೇಳ್ತೀರಾ ಬೇರೆ ಆಟಗಾರರು? ಖುಷಿ ಆಗುತ್ತೆ ಸರ್, ಯಾಕಂದರೆ ನಾನು ಎ ಬಿ ಡಿವಿಲಿಯರ್ಸ್ನ ಸುಮಾರು ಸಲ ಮೀಟ್ ಮಾಡಿದ್ದೀನಿ. ಅವರು ತುಂಬ ಅಪ್ರಿಷಿಯೇಟ್ ಮಾಡಿದ್ದಾರೆ ನನಗೆ, ಅವ್ರ ಫ್ಯಾಮ್ಲಿ ಆಗಲಿ, ಅವ್ರ ವೈಫು ನನ್ನ ಜೊತೆಲ್ಲ ಫೋಟೋ ತೊಗೊಂಡಿದ್ದಾರೆ. ಕ್ರಿಸ್ ಗೇಲ್ ಅಫ್ಕೋರ್ಸ್ ನಾನು ಎಲ್ಲಿ ಸಿಕ್ಕಿದ್ರೂ ನನಗೆ ಒಂಥರ ಫನ್ನಾಗಿ ಮಾತಾಡ್ತಾರೆ. ಚಹಾಲು ಅಷ್ಟೇ, ಎಲ್ಲೋದ್ರೂ ಫಸ್ಟ್ ಅದ್ರ ಕಾಸ್ಟ್ಯೂಮಲ್ಲಿ ಮಾತ್ರ ಗೊತ್ತಾಗ್ತಾಯಿತ್ತು. ಇವಾಗ ಎಲ್ಲ ಪ್ಲೇಯರ್ ಹಂಗೆ ನನಗೆ ಐಡೆಂಟಿಫೈ ಮಾಡ್ತಾರೆ. ಸೊ ತುಂಬ ಖುಷಿ ಆಗುತ್ತೆ ಆ ಟೀಮ್ನ ಅಂಥ ಒಂದು ಈ 3 ಜನನ ಲೈಫಲ್ಲಿ ಆರ್ ಸಿ ಬಿ ಮರೆಯೋಕ್ಕಾಗಲ್ಲ. ಎ ಬಿ ಡಿವಿಲಿಯರ್ಸು, ವಿರಾಟ್ ಕೊಹ್ಲಿ, ಕ್ರಿಸ್ ಗೇಲ್ ಅವರು. ಯಾಕಂದರೆ ನನಗೆ 2016 ಈಗಲೂ ನೆನಪಿದೆ, ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಗೋ ಗ್ರೀನ್ ಮ್ಯಾಚು ಗುಜರಾತ್ ಲಯನ್ಸ್ ಮೇಲೆ ಇಬ್ಬರು ವಿರಾಟ್ ಕೊಹ್ಲಿ ಅವತ್ತು ಗ್ರೀನ್ ಜರ್ಸಿ ಇತ್ತು. ವಿರಾಟ್ ಕೊಹ್ಲಿನೂ 100 ಚೇಂಜ್ ಮಾಡಿದ್ರು. ಎ ಬಿ ಡಿವಿಲಿಯರ್ಸ್ ಲಾಸ್ಟ್ 5 ಓವರ್ ಪ್ರತಿ ಫ್ಯಾನ್ಸ್ ಎದ್ದು ನಿಂತ್ಕೊಂಡು ಮ್ಯಾಚ್ ನೋಡಿದ್ರು. ಅದು ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಸರ್ ಈಗ ಬೆಂಗಳೂರಲ್ಲಿ ಆರ್ ಸಿ ಬಿ ಮ್ಯಾಚ್ ಆಡಿದ್ರೂ ಹೋಗ್ತೀರಾ, ಇನ್ನು ದೇಶದ ಮ್ಯಾಚ್ಗಳು ಹೀಗೆ ದೇಶ ಬಿಟ್ಟು ದೇಶ, ಊರು ಬಿಟ್ಟು ಊರಿಗೆ ಹೋಗ್ತಿರ್ತೀರಲ್ಲ, ನಿಮ್ಮ ಫ್ಯಾಮ್ಲಿ ಹೆಂಗೆ ಸಪೋರ್ಟ್ ಮಾಡುತ್ತೆ ಸರ್? ಯಾಕಂದರೆ ನಮಗೆ ಒಂದು ಸರಿ ಮ್ಯಾಚ್ಗೆ ಹೋಗಿ ಬರೋದೇ ದೊಡ್ಡ ವಿಚಾರ ಆಗಿಬಿಟ್ಟಿರುತ್ತೆ. ಪ್ರತಿ ಮ್ಯಾಚ್ಗೂ ಹೋಗ್ತೀರಾ, ದುಬೈಗೂ ಹೋಗಿದ್ದೀರಾ, ಆಸ್ಟ್ರೇಲಿಯಾಗೂ ಹೋಗ್ತಾನೆ ಇರ್ತೀರಾ. ನಿಮ್ಮ ಫ್ಯಾಮ್ಲಿ ಸಪೋರ್ಟ್ ಬಗ್ಗೆ, ನಿಮ್ಮ ಫ್ಯಾಮ್ಲಿ ಬಗ್ಗೆ ಹೇಳೋದಾದರೆ? ನಿಜ ಹೇಳ್ಬೇಕಂದ್ರೆ ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದೆ ನಾನು ಈ ಥರ ವೈಫ್ನ ಪಡೆಯೋಕ್ಕೆ. ಯಾಕಂದರೆ ನಾನು ಕನ್ಸು ಮನಸ್ಸಲ್ಲಿ ಅಂದ್ಕೊಂಡಿಲ್ಲ ನನಗೆ ಈ ಥರ ಸಪೋರ್ಟ್ ಮಾಡ್ತಾಳೆ ಅಂತ. ಯಾಕಂದರೆ ಗಾದೆನೇ ಇದೆ, ಫಾರ್ ಎವ್ರಿ ಸಕ್ಸಸ್ಫುಲ್ ಮೆನ್ ಬಿಹೈಂಡ್ ದೇರ್ ಇಸ್ ಅ ವುಮೆನ್ ಅಂತ. ನನ್ನ ವೈಫ್ ಸುಕುಮಾರ್ ಯಾವುದೇ ಊರಿಗೆ ಹೋದರೂ ನಾನು ಏನೇ ಮರೆತರು ಅವಳು ಎಲ್ಲ ಪ್ಯಾಕ್ ಮಾಡಿರ್ತಾಳೆ. ಅಫ್ಕೋರ್ಸ್ ನೀವು ಹೇಳ್ದಂಗೆ ಇಲ್ಲೇ ಲೋಕಲಲ್ಲೇ ಯಾರಾದರೂ ಮ್ಯಾಚ್ ನೋಡೋಕೆ ಬಂದರು, ನಿನ್ನ ಕೆಲಸ ಕಾರ್ಯ ಇಲ್ವಾ, ಮಕ್ಕಳಿಲ್ವಾ, ಮನೆ ಯಾವಾಗಲೂ ಕ್ರಿಕೆಟ್ ಅಂತ ಹೋಗ್ತೇನೆ. ನಾನು ಕ್ರಿಕೆಟ್ ಅಂತ ಬಂದುಬಿಟ್ಟು 2-3 ದಿನ ನಾನು ಸ್ಟೇಡಿಯಮ್ ಮೇಲೆ ಇರ್ತೀನಿ. ಔಟ್ ಆಫ್ ಕಂಟ್ರಿ ಹೋದ್ರೆ ತಿಂಗಳಾನ್ಗಟ್ಟಲೆ ಇರ್ತೀನಿ. ಇವತ್ತುವರೆಗೂ ಟಚ್ ವುಡ್ ನಮ್ಮದು 18 ವರ್ಷ ಆಯಿತು ಮದುವೆ ಆಗಿ. ಸೊ ಯಾವುದೇ ರೀತಿಯಲ್ಲಿ ಇವತ್ತುವರೆಗೂ ನನಗೆ ಯಾವುದೇ ಗೊಂದಲ ಬಂದಿಲ್ಲ. ಇನ್ನು 100 ವರ್ಷ ಅಂತ ನನಗೆ ಜನ್ಮ ಅಂತ ಬಂದರೆ ಇದೇ ವೈಫ್ ಸಿಗಲಿ ಅಂತಲೇ ನಾನು ದೇವರಲ್ಲಿ ಬೇಡ್ಕೊತೀನಿ. ಯಾವುದೋ ಜನ್ಮದ ಪುಣ್ಯ. ನಾನು ಯಾವಾಗಲೂ ಹೇಳ್ತೀನಿ, ಅಪಾರ್ಟ್ ಫ್ರಮ್ ಫ್ಯಾಮ್ಲಿ ಇನ್ನೊಂದು ಮೇಯ್ನ್ ವ್ಯಕ್ತಿ ಬಗ್ಗೆ ನಾನು ಹೇಳಲೇಬೇಕು ನೀವು ಕೇಳೋಕ್ಕೆ ಮುಂಚೆ. ಸೊ ನಮ್ಮ ಬಾಸ್ ಡಾಕ್ಟರ್ ಝೇವಿಯರ್ ಬ್ರಿಟೋ, ಚೇರ್ಮನ್ ಕೆ ಇಂಡಿಯಾ ಲಾಜಿಸ್ಟಿಕ್ಸು, ಅವ್ರು ಇಲ್ಲ ಅಂದರೆ ನಾನು ಟೋಟ್ಲಿ ಝೀರೋ. ನಾನು ಯಾವಾಗಲೂ ಎಲ್ಲ ಮೀಡಿಯಾದಲ್ಲಿ ಹೇಳ್ತೇನೆ, ಒಂದು ಕಣ್ಣು ನಮ್ಮ ಬಾಸು, ಒಂದು ಕಣ್ಣು ನನ್ನ ವೈಫು ಅಂತ. ನಿಜಕ್ಕೂ ಅಂಥ ಬಾಸ್ ಪಡೆಯೋಕ್ಕೆ ನಾನು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದೆ. ಇಡೀ ಪ್ರಪಂಚಕ್ಕೆ ನಾನು ಇದುವರೆಗೂ ನಾನು ಏನೇ ಕೇಳಿದ್ರು ಅವ್ರು ಇಲ್ಲ ಅಂದಿಲ್ಲ. ಸೊ ಅಂಥ ಬಾಸ್ ಪಡೆಯೋಕ್ಕೆ ನಾನು ಯಾವುದೋ ಜನ್ಮ ಪುಣ್ಯ ಮಾಡಿದ್ದೀನಿ. ಅವರು ಚೆನ್ನೈ ಅವ್ರು ಇಷ್ಟಕ್ಕೂ ಅವರು ಆದರೂ ಬೆಂಗಳೂರು ಹುಡುಗನಿಗೆ ಈ ಥರ ಸಪೋರ್ಟ್ ಮಾಡಿಕೊಂಡು ಏನೇ ಕೇಳಿದ್ರು ಇಲ್ಲ ಅಂದಿರ ನಿಜಕ್ಕೂ ಅವ್ರಿಗೆ ಹ್ಯಾಟ್ಸ್ ಆಫ್. ನನ್ನ ನಂಬರ್ ಸೇವ್ ಮಾಡಿರೋದು ಮೈ ಬಾಸ್ ಮೈ ಲಿವಿಂಗ್ ಗಾಡ್ ಅಂತಲೇ ನಾನು ಸೇವ್ ಮಾಡಿರೋದು. ನಿಜಕ್ಕೂ ಅವ್ರಿಗೆ ದೇವರು, ನಾನು ಯಾವ ದೇವಸ್ಥಾನಕ್ಕೆ ಹೋದರೂ ಫಸ್ಟ್ ನನಗೆ ಬೇಡ್ಕೊತೀನೋ ಇಲ್ಲೋ ನಮ್ಮ ಬಾಸಿಗೆ ಬೇಡ್ಕೊತೀನಿ. ಯಾಕಂದರೆ ಅವರು ಕೆಳಗಡೆ ಒಂದು 7,000+ ಜನ ಕೆಲಸ ಮಾಡ್ತಾರೆ. ಸೊ ಅವರು ಆರೋಗ್ಯವಾಗಿದ್ದರೆ ನಾವು ಇನ್ನೂ ಮುಂದಕ್ಕೆ ನಾನು ಅನೇಕ ರೀತಿಯಲ್ಲಿ ಅಚೀವ್ಮೆಂಟ್ ಮಾಡ್ಬೋದು. ಈಗ ರೀಸೆಂಟಾಗೂ ನನಗೆ ಝೀ ನ್ಯೂಸಲ್ಲಿ ವೀರ ಕನ್ನಡಿಗ ಅವಾರ್ಡ್ ಬಂತು. ನಮ್ಮ DKD ಪ್ರೋಗ್ರಾಮಲ್ಲಿ ಇನ್ವೈಟ್ ಮಾಡಿದ್ರು ಒಂದು ಸಾಂಗ್ಗೆ. ಅಲ್ಲಿ ಶಿವಣ್ಣ ಬಂದಿದ್ದರು. ಶಿವಣ್ಣ ನನ್ನ ಬಗ್ಗೆ ಹೊಗಳಿದ್ರು. ಅವರು ನಾನು ಹಾಕೋ ಗಾಗಲ್ಸ್ ಹಾಕಿದ್ರು. ಅನುಶ್ರೀ ಮೇಡಮು ನಿಜಕ್ಕೂ ಅವರು ನನ್ನ ಡ್ರಮ್ಮರ್ ದೇವ ಸರ್ ಬಗ್ಗೆ ನೀವು ಕೇಳ್ಪಟ್ಟಿರ್ತೀರ. ಅವ್ರು ಹೇಳ್ತಾಯಿದ್ರು, ಇಲ್ಲ ಅನುಶ್ರೀ ಯಾವಾಗ್ಲೂ ತುಂಬ ಸಾಧನೆ ಮಾಡಿರೋರಿಗೆ ತುಂಬ ಎನ್ಕರೇಜ್ ಮಾಡ್ತಾರಂತ. ಬಟ್ ದ ವೇ ನನಗೆ ಸ್ಟೇಜ್ ಮೇಲೆ ಕರೆದು ಅನುಶ್ರೀ ಮೇಡಮು ಅಪ್ರಿಷಿಯೇಟ್ ಮಾಡಿದ್ದು, ಆಮೇಲೆ ರಚಿತಾರಾಮ್ ಮೇಡಮು ಇದ್ದರು, ವಿಜಯ ರಾಘವೇಂದ್ರ ಸರ್ ಇದ್ದರು. ನಿಜಕ್ಕೂ ನಮ್ಮ ಕನ್ನಡ ಚಾನಲಲ್ಲಿ ನಾನು ಬರೋದು, ಯಾಕಂದರೆ ಅಫ್ಕೋರ್ಸ್ ನಾನು BBC ಚಾನಲಲ್ಲೇ ನಾನು ಇಂಟರ್ವ್ಯೂ ಕೊಟ್ಟಿದ್ದೀನಿ ಇಂಗ್ಲೆಂಡಲ್ಲಿ. 2019 ವರ್ಲ್ಡ್ ಕಪ್ಪಲ್ಲಿ ನನಗೆ ಗ್ಲೋಬಲ್ ಸ್ಪೋರ್ಟ್ಸ್ ಫ್ಯಾನ್ ಅವಾರ್ಡ್ ಬಂದಿದೆ. ಆಮೇಲೆ UK ಪಾರ್ಲಿಮೆಂಟ್ ಅವ್ರು ಕರೆದು ನನಗೆ ಅಪ್ರಿಷಿಯೇಷನ್ ಲೆಟರ್ ಕೊಟ್ಟಿದ್ದಾರೆ. ಈ ಬಹುಶಃ ನೀವು ಇಲ್ಲೆಲ್ಲ ನೋಡ್ಬೋದು, ನನಗೆ ಸುಮಾರು ದುಬೈಲಿ ಅವಾರ್ಡ್ ಬಂದಿದೆ, ಸಿಕ್ಕಾಪಟ್ಟೆ ಹಾನರ್ ಬಂದಿದೆ. TCS ಮ್ಯಾರಥಾನ್ಗೆ ನನಗೆ ಎಷ್ಟಾಗಿ ಕರೆದಿದ್ರು. ಸುಮಾರು ಸ್ಕೂಲು, ಕಾಲೇಜು, ಲೋಕಲ್ ಟೂರ್ನಮೆಂಟ್ಗೆ. ಈಗ ಶನಿವಾರನೂ GST ನಮ್ಮ ಡಿಪಾರ್ಟ್ಮೆಂಟ್ ಅವರು ಟೂರ್ನಮೆಂಟು ಆರ್ಗನೈಸ್ ಮಾಡ್ತಾಯಿದ್ದಾರೆ. ಲಾಸ್ಟ್ ಇಯರು ಕರೆದಿದ್ರು, ಈ ಇಯರು ಕರೆದಿದ್ದಾರೆ. ಸೊ ಇದೆಲ್ಲ ಒಂಥರ ಖುಷಿ ಆಗುತ್ತೆ. ಅದರಲ್ಲೂ ಎಲ್ಲದಕ್ಕಿಂತ ಮೇಯ್ನು ದ ಗ್ರೇಟ್ ಲೆಜೆಂಡ್, ಆಸ್ಟ್ರೇಲಿಯನ್ ಲೆಜೆಂಡ್ ಸ್ಟೀವ್ ಆಗು ಒಂದು ಬುಕ್ ಬರೆದಿದ್ದಾರೆ, ದ ಸ್ಪಿರಿಟ್ ಆಫ್ ಕ್ರಿಕೆಟ್ ಇನ್ ಇಂಡಿಯಾ ಅಂತ. ಅದರಲ್ಲಿ ದ ಗಾಡ್ ಆಫ್ ಕ್ರಿಕೆಟ್ ಸಚಿನ್ ಸಾರ್ದು ಒಂದು ಪೇಜು, ದ ವಾಲ್ ಆಫ್ ಕ್ರಿಕೆಟ್ ನಮ್ಮ ಹೆಮ್ಮೆಯ ಕನ್ನಡಿಗ ರಾಹುಲ್ ದ್ರಾವಿಡ್ ಸಾರ್ದು ಒಂದು ಪೇಜ್ ಬರೆದಿದ್ದಾರೆ. ಬಟ್ ನಂದು 2 ಪೇಜ್ ಆ ಬುಕ್ಕಲ್ಲಿ ಬರೆದಿದ್ದಾರೆ. ಬಹುಶಃ ನೋಡ್ಬೋದು ನೀವು, ಇಲ್ಲಿದೆ ನೋಡಿ, ಸ್ಟೀವ್ ಆಗ್ ಅಂತ.
ಇದೊಂದು ಪೇಜು, ಇದರಲ್ಲಿ ನಮ್ಮ ಲೆಜೆಂಡ್ಸ್ದೆಲ್ಲ ಆಟೋಗ್ರಾಫ್ ತಗೊಂಡೆ. ಇದು ಶೂಟ್ ಮಾಡಿದ್ದು ಸ್ಟೀವಾಗ ಕ್ಯಾಮ್ರಾಯಿಂದಾನೆ. ಆಮೇಲೆ ಇಳ್ದು ಹೋದ್ಮೇಲೆ ನನಗೆ ಗೊತ್ತಿಲ್ಲ, ಈ ಬುಕ್ ಬಂದಮೇಲೆ ನೋಡಿದೆ, ನೋಡಿ ಸ್ಟೀವಾಗ ನಾನು ಇಲ್ಲಿದ ತಕ್ಷಣ ಫ್ಯಾನ್ಸ್ ಎಲ್ಲ ಸೆಲ್ಫಿ ಅಂತ ಬರ್ತಾರೆ. ಬಟ್ ಅವರು ಇಂಥ ಲೆಜೆಂಡ್ ನನ್ನ ಸೆಲ್ಫಿ ಮೂಮೆಂಟ್ ಕ್ಯಾಪ್ಚರ್ ಮಾಡಿದ್ದಾರೆ. ಇದಕ್ಕಿಂತ ಇನ್ಯಾವ ಭಾಗ್ಯ ನನಗೆ ಬೇಕಲ್ಲಿ. ಇಲ್ಲಿ ನೋಡ್ಬೋದು ನಮ್ಮ ಹೆಮ್ಮೆಯ ಕನ್ನಡಿಗ ರಾಹುಲ್ ದ್ರಾವಿಡ್ ಸರ್ದು ಅವರ ಸ್ಟೀವಾಗ ಇದಾಗಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಹೇಳಿದರು. ಈ ಬುಕ್ಕು ನಿಜಕ್ಕೂ ಆಸ್ಟ್ರೇಲಿಯಾದಲ್ಲಿ ಎಲ್ಲ ಮ್ಯೂಸಿಯಮ್ಸ್, ಕೆಲವು ಸ್ಪೋರ್ಟ್ಸ್ ಮ್ಯೂಸಿಯಮಲ್ಲೆಲ್ಲ ನಂದು ಫೋಟೋ ಡಿಸ್ಪ್ಲೇ ಮಾಡಿದರು. ಸೊ ಆಸ್ ಅ ಫ್ಯಾನ್ ಇದಕ್ಕಿಂತ ಖುಷಿ ಇನ್ನೇನು ಬೇಕಲ್ಲಿ. ಸರ್, ಈಗ ವರ್ಲ್ಡಲ್ಲಿ ಟಾಪ್ ಸ್ಪೋರ್ಟ್ಸ್ ಕ್ಲಬ್ಸ್ ಅನ್ನೋದ್ರಲ್ಲಿ ಟಾಪ್ 4ಅಲ್ಲಿ RCBದು ಒಂದಿದೆ. ಈ ನಮ್ಮ RCBಗೆ ಟ್ರೋಫಿಗಿಂತ ಅಭಿಮಾನಿಗಳು ಅಥವಾ ಆಡೋಕ್ಕೆ ಸ್ಪಿರಿಟ್ ಏನಿದೆ ಅದೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲೋ ಒಂದು ಕಡೆ ಟ್ರೋಫಿ ಗೆದ್ದಿಲ್ಲದೆ ಇರೋದು, ಆದರೆ RCB ತುಂಬ ಜನದ ಮನಸ್ಸು ಗೆದ್ದಿದೆ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ, ತಂಡದ ಬಗ್ಗೆ? ಅದನ್ನೇ ನಿಜಕ್ಕೂ ಖುಷಿ ಆಗುತ್ತೆ ಸರ್. ಯಾಕಂದರೆ ನನಗೆ ಗೊತ್ತಿರೋಂಗೆ ಇನ್ನು ಮುಂದಕ್ಕೆ ಹಿಂದೇನೂ ಬಂದಿಲ್ಲ, ಇನ್ನು ಮುಂದಕ್ಕೂ ಬರಲ್ಲ. RCB ಫ್ಯಾನ್ಸ್ ಥರ ನೇಮ್ ಮಾಡೋದು. ಈಗ ಹರ್ಷ ಬೋಗ್ಲೆ ಎಂಥ ದೊಡ್ಡ ಕಾಮೆಂಟೇಟ್ರ್, ಬೆಸ್ಟ್ ಕಾಮೆಂಟೇಟ್ರ್, ಅವರು ನಮ್ಮ RCB ಬಗ್ಗೆ ಹೊಗಳಿದ್ದಾರೆ. ಇರ್ಫಾನ್ ಪತಾನು ಹೊಗಳಿದ್ದಾರೆ. ವಾಟ್ ಫ್ಯಾನ್ ಅಂತ. ಬಟ್ ಅದೆಲ್ಲ ಕೇಳುವಾಗ ನೀವು ನೋಡ್ಬೋದು, ಯಾವುದೇ ಮೂಲೆಗೆ ಹೋಗಲಿ, ಯಾವುದೇ ದೇವಸ್ಥಾನಕ್ಕೆ ಹೋಗಲಿ, ಯಾವುದೇ ಮೌಂಟ್ ಎವರೆಸ್ಟ್ ಆಗಲಿ, ಎಲ್ಲಿ ಹೋದ್ರೂ RCB ಜರ್ಸಿ ಹಾಕ್ಕೊಂಡು ಇಲ್ಲ RCB ಫ್ಲ್ಯಾಗ್ ತೊಗೊಂಡು ಹೋಗ್ತಾರೆ ಸರ್. US ಅಲ್ಲಿ, ಇಂಗ್ಲೆಂಡಲ್ಲೆಲ್ಲ RCBದು ಕಾರು ವಿರಾಟ್ ಕೊಹ್ಲಿ ಹೆಸರು ಹಾಕಿ ಕಾರ್ ನಂಬರಲ್ಲಿ ಹಾಕ್ತಾರೆ. ಈ ಥರ ಫ್ಯಾನ್ ಕ್ರೇಜು ಇನ್ನು ಮುಂದಕ್ಕೆ ಎಲ್ಲೂ ಬರಲ್ಲ ಸರ್. ಏನು ನಾವು ಒಂದು ಕಪ್ಪು ಪುಣ್ಯ ಅದು ಆದರೂ ಬಂತು. ಯಾಕಂದರೆ ಇಲ್ಲಾಂದರೆ ಇದು ಟ್ರಾಲ್ ಮಾಡೋದು ಇನ್ನೂ ಜಾಸ್ತಿ ಮಾಡಿಬಿಡ್ತಾಯಿದ್ರು. ಏನೇನೋ ಅವ್ರಿಗೆ ಎಲ್ಲೆಲ್ಲಿಂದನೋ ಥಾಟ್ಸ್ ಬರುತ್ತೆ. ಅಯ್ಯಪ್ಪ ದೇವಸ್ಥಾನ 18 ಮೆಟ್ಲು ಅದೆಲ್ಲ ಮಾತಾಡ್ತಾಯಿದ್ರು. ಅದೆಲ್ಲ ತಪ್ಪು. ಬಟ್ ದೇವರು ನಮ್ಮ ಜೊತೆ ಇದ್ದರು. ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ 18 18ನೇ ವರ್ಷದ ಕಪ್ಪು ಗೆದ್ದಿದ್ದಕ್ಕೂ ನಿಜಕ್ಕೂ ನನ್ನ ಪರವಾಗಿ ಇಡೀ ಪ್ರಪಂಚದಲ್ಲಿ ಎಷ್ಟು ಮೂಲೆಯಲ್ಲಿ ಎಷ್ಟು RCB ಫ್ಯಾನ್ಸ್ ಇದ್ದಾರೋ ಅವ್ರಿಗೆಲ್ಲ ದೊಡ್ಡ ಥ್ಯಾಂಕ್ಸ್ ಅಂತ ನಾನು ಸೂಪರ್ ಫ್ಯಾನ್ ಆಗಿ ನನ್ನ ಕಡೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಒಂದು ಸ್ಪೋರ್ಟ್ಸ್ ಕ್ಲಬ್ ಆಗಿಕ್ಕಿಂತ RCB ಸಮಾಜಕ್ಕೆ ಏನೇನು ಕೊಡ್ತಾ ಇದೆ ನೀವು, ಯಾಕಂದರೆ ತುಂಬ ಹತ್ತಿರದಿಂದ ನೀವು ಗಮನಿಸಿರ್ತೀರ. ನಾವು ಹೇಳೋಕ್ಕಿಂತ ನೀವು ಹೇಳಿದಾಗ RCB ಸಮಾಜಕ್ಕೆ ಏನೇನು ಮಾಡ್ತಾ ಇದೆ ಸರ್? ಸರ್, ಈಗಲೂ ನೀವು ನೋಡ್ಬೋದಾಗಿತ್ತು, ಚೆನ್ನೈ ಮ್ಯಾಚ್ಗಿನ್ನ ಮುಂಚಿನ ದಿನ ಚರ್ಚ್ ಸ್ಟ್ರೀಟ್ ಆಗಲಿ, ರಾಜೇಶ್ವರಿ ನಗರ ಆಗಲಿ, ರಾಜಾಜಿನಗರಿ ರೋಡಲ್ಲಿ ಕಸ ಕ್ಲೀನ್ ಮಾಡೋದು, ಎಲ್ಲೋದ್ರೂ RCB ಹೆಸರು ಇಟ್ಕೊಂಡು ಒಂದು ಇನಿಷಿಯೇಟಿವ್ ತೊಗೊಂಡು, ಮತ್ತು ಎಲ್ಲ ಫ್ಯಾನ್ ಕ್ಲಬ್ ಬ್ಲಡ್ ಡೊನೇಷನ್ ಕೊಡೋದು, ಮತ್ತು ಗಿಡ ನಟ್ಟೋದು. ಈಗಲೂ ನೆಕ್ಸ್ಟ್ ಸಂಡೇನೂ ಒಂದು ಫ್ಯಾನ್ ಕ್ಲಬ್ ಅವ್ರು ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಬ್ಲಡ್ ಡೊನೇಷನ್ ಇದೆ, ಯಾವುದೋ ಒಂದು ದೊಡ್ಡ ಕಾಸ್ಗೆ. ಸೊ ನಿಜಕ್ಕೂ RCB ಫ್ಯಾನ್ಸ್ ಥರ ಮಾಡೋ ಥರ ಒಂದು ಡಿಫ್ರೆಂಟ್ ಒಂದು ಸಮಾಜಕ್ಕೆ ಬಹುಶಃ ನಾನು ಬೇರೆ ಫ್ಯಾನ್ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ಮಾಡಿರ್ತಾರೆ. ಬಟ್ ನಮ್ಮ ಥರ ಕ್ರೇಜಿಯೆಸ್ಟ್ ಫ್ಯಾನು ಪ್ರತಿಯೊಂದು ಇದರಲ್ಲೂ ಮಾಡ್ತಾ ಇರೋದಂದರೆ RCB ಫ್ಯಾನ್ಸು. ಅದರಲ್ಲೂ ನನಗೂ ಒಂಚೂರು ಡೌಟ್ ಇತ್ತು ಇಲ್ಲಿ, ಮತ್ತು ಈ ಡೆತ್ ಆದಮೇಲೆ ಮ್ಯಾಚ್ ಆಡಿಸ್ತಾರೋ ಇಲ್ವೋ ಅಂತ. ನಿಜಕ್ಕೂ ತುಂಬ ಖುಷಿ ಆಯ್ತು. ಇಲ್ಲಾಂದ್ರೆ ಅದನ್ನು ಟ್ರಾಲ್ ಮಾಡ್ತಾಯಿದ್ರು, ಕಪ್ ಗೆದ್ದರು ಆಮೇಲೆ ಮ್ಯಾಚೇ ನಿಂತೋಯ್ತು ಅಂತ. ಅದಕ್ಕೆಲ್ಲ ಮೂಲ ಕಾರಣ ನಮ್ಮ ಎಂಟೈರ್ KC RCB ಮ್ಯಾನೇಜ್ಮೆಂಟು. ಅದರಲ್ಲೂ ವೆಂಕಟೇಶ್ ಪ್ರಸಾದ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಅದರಲ್ಲಿ ತುಂಬ ಜನಕ್ಕೆ ಗೊತ್ತಿಲ್ಲ, ಬಟ್ ಮೆಂಬರ್ಸ್ಗೆಲ್ಲ ಗೊತ್ತು. ದ ಗ್ರೇಟ್ ಲೆಜೆಂಡ್ ಅಂತಲೇ ನಾನು ಕರಿತೀನಿ ಅವ್ರನ್ನ. ವಿನಯ್ ಮೃತ್ಯುಂಜಯ್ ಸಾರ್ ಅಂತ, ಅವರು ಮೆಂಬರು, ಅವರು ಚಾರ್ಟೆಡ್ ಅಕೌಂಟೆಂಟು. ಈಸ್ ದ ಮೇನ್ ರೀಸನ್ ಫಾರ್ ನಮ್ಮ ಕಮ್ಬ್ಯಾಕ್ ಬರೋಕ್ಕೆ. ಅಫ್ಕೋರ್ಸ್ ಎಲ್ಲದಕ್ಕಿಂತ ಮೇಯ್ನು ನಮ್ಮ ಎಂಟೈರ್ ಕರ್ನಾಟಕ ಪೊಲೀಸ್, ಹಾಗೂ ಎಸ್ಪೆಷಲಿ ನಮ್ಮ ಬ್ಯಾಂಗ್ಳೂರು ಸಿಟಿ ಪೊಲೀಸ್ ಕಮಿಷನರ್ ಸಾಹೇಬರಾಗಲಿ, DCPಗಳು, ACPಗಳು ಅವರೆಲ್ಲ ಎಷ್ಟು ಸ್ಟ್ರಿಕ್ಟಾಗಿ ಜನರನ್ನ ಎಷ್ಟು ಆರ್ಗನೈಸ್ ಮಾಡಿದ್ರು ಅಂದರೆ ನಾನು 18 ವರ್ಷದಲ್ಲಿ ನೋಡಿಲ್ಲ ಸರ್, ಟು ಬಿ ಆನೆಸ್ಟ್. ಪ್ರತಿ ಫ್ಯಾನ್ಸ್ಗೂ ದಾರಿ ಮಾಡಿಕೊಟ್ಟು ಒಳಗಡೆನೇ ಚೆಕಿಂಗ್ ಮಾಡೋ ಥರ ಮಾಡಿ ನಿಜಕ್ಕೂ ಹ್ಯಾಟ್ಸ್ ಆಫ್. ಅವರು ಹಗಲು ರಾತ್ರಿ ನಿದ್ದೆ ಕೆಟ್ಟು ಅಷ್ಟು, ಯಾಕಂದರೆ ನಮ್ಮದು ಚಿಕ್ಕದ ಗ್ರೌಂಡು. ಬಟ್ ಈ ಸಲ ಅಂತೂ ನಿಜಕ್ಕೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಸರ್. ಯಾರೂ ಭಯ ಪಡಬೇಡಿ. ನಮ್ಮ ಬ್ಯಾಂಗ್ಳೂರು ಪೊಲೀಸ್ ಒಳ್ಳೆ, ಬ್ಯಾಂಗ್ಳೂರು ಪೊಲೀಸ್ ಆಗಲಿ, ಅಲ್ಲಿ ಒಳಗಡೆ ಸೆಕ್ಯೂರಿಟಿಗಳಾಗಲಿ ನಿಜಕ್ಕೂ ತುಂಬ ಸಪೋರ್ಟ್ ಮಾಡಿ ನಮಗೆ ಏನು ಒಂದು ಚೂರು ನುಗ್ಗು ಇಲ್ದಿರ ಆರ್ಗನೈಸ್ ಮಾಡಿದ್ದಾರೆ. ನಿಜಕ್ಕೂ ಹ್ಯಾಟ್ಸ್ ಆಫ್. ನನ್ನ RCB ಫ್ಯಾನ್ಸ್ ಪರವಾಗಿ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನನ್ನ ಕಡೆಯಿಂದ ಬಿಗ್ ಸಲ್ಯೂಟ್. ಸರ್, ಈ ಸರಿ IPL ಸೀಸನ್ನಲ್ಲಿ RCB ಜೊತೆ ಬರೋಕ್ಕೆ ಅವಕಾಶ ಇರುವ 3 ತಂಡಗಳು ನಿಮ್ಮ ಪ್ರಕಾರ ಸರ್? ಗುಜರಾತ್ ಚೆನ್ನಾಗಿ ಆಡ್ತಾ ಇದ್ದಾರೆ, ಪಂಜಾಬು ಚೆನ್ನಾಗಿ ಆಡ್ತಾ ಇದ್ದಾರೆ, ಮತ್ತು RR. ಸೊ ಇವ್ರು 4 RCB ಅಂದರೆ ಅಫ್ಕೋರ್ಸ್ ನಮ್ಮ ಟೀಮ್ ಇದ್ದೇ ಇರುತ್ತೆ. ಸೊ ಪಂಜಾಬು, RR ಮತ್ತು ಗುಜರಾತ್ ಟೈಟನ್ಸ್. ಸರ್, ಆ್ಯಂಡ್ RCB ಇಲ್ದಿರ ಇರ್ಬೋದು, ಆದರೆ ಇತ್ತೀಚೆಗೆ ತುಂಬ ಹೆಸರು ಬರ್ತಾ ಇರೋದು RRನ 15 ವರ್ಷದ ಏನು 15 ವರ್ಷದ ಸೂರ್ಯವಂಶಿ. ಮೊನ್ನೆ ನೋಡಿದ್ವಿ 15 ವರ್ಷದ ಎಕ್ಸ್ಪೀರಿಯನ್ಸ್ ಬುಮ್ರಾ ಅವರಿಗೆ.
ಎವ್ರಿಥಿಂಗ್ ಇಸ್ ಫೇರ್ ಇನ್ ಸ್ಪೋರ್ಟ್ಸ್ ಹೌದು, ಬಟ್ ಆ ಹುಡುಗನ ಆಟ ನೋಡ್ತಿದ್ರೆ ನಿಮ್ಗೆ ಏನು ಅನಿಸುತ್ತೆ ಸರ್? ಸರ್ ನೋಡಿ, ಒನ್ಸ್ ಅಪಾನ್ ಎ ಟೈಮ್ ಕಪಿಲ್ ದೇವ್ ಇದ್ದರು, ಅವ್ರನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಸೊ ಅದಾದಮೇಲೆ ಸಚಿನ್ ಬಂದರು, ಅವ್ರದ್ದೇ ಒಂದು ರೀತಿಯಲ್ಲಿ ಹೋಯ್ತು. ಧೋನಿ ಬಂದರು, ಅವ್ರದ್ದೇ ಒಂದು ರೀತಿಯಲ್ಲಿ ಬಂತು. ವಿರಾಟ್ ಬಂದರು, ಅವ್ರದ್ದೇ ಒಂದು ಹೆಸರು ಬಂತು. ಅಫ್ಕೋರ್ಸ್ ಬುಮ್ರಾ ಒನ್ ಆಫ್ ದ ಬೆಸ್ಟ್ ಬೌಲರ್ ಇನ್ ದ ವರ್ಲ್ಡ್. ಏನೋ ಶೇವಾಗು ಇಂಥ ಡ್ಯಾಶಿಂಗ್ ಬ್ಯಾಟ್ಸ್ಮನ್ನು. ಈ ಹುಡುಗ ಈ ಏಜಲ್ಲಿ ಪ್ರೂವ್ ಮಾಡ್ತಾ ಇದ್ದಾನೆ, ದೇವ್ರಿಗೆ ಅವ್ನು ಕೊಟ್ಟಿರೋ ಆಶೀರ್ವಾದ. ನನ್ನ ಖುಷಿ ನನಗೆ, ಯಾಕಂದರೆ ಒಂದು ಅಂಥ ಬೌಲರ್ಗೆ ಫೇಸ್, ಅಫ್ಕೋರ್ಸ್ ವಿ ಆರ್ ಇಂಡಿಯನ್ಸ್, ಆ ಧೈರ್ಯ ಬೇಕು ಸರ್. ಅಂದರೆ ಧೈರ್ಯ, ಕಾನ್ಫಿಡೆಂಟು, ಆ ಧೈರ್ಯ ದೇವ್ರ ಅವ್ನ ಕಡೆ ಇದ್ದಾನೆ. ಸೊ ಖುಷಿ ಅಫ್ಕೋರ್ಸ್. ಬಟ್ ಏನೇ ಆಗಲಿ ಸರ್, ಈಗ ನಡೀತಿರೋ RCB RR ಮ್ಯಾಚ್ ಮಾತ್ರ RCB ಫೇವರ್ ಆಗೇ ಇರುತ್ತೆ, ಏನು ಹೇಳ್ತೀರಾ? ಖಂಡಿತ ಸರ್, ನೀವು ಎಲ್ಲೇ ಸ್ಟೇಡಿಯಮ್ಗೆ ಹೋಗಿ ಅದು ಹೆಂಗೂ ಜನರಿಗೆ, ಅಫ್ಕೋರ್ಸ್ ನಮ್ಮ RCB ಮ್ಯಾನೇಜ್ಮೆಂಟ್ ಅವ್ರು ಎಲ್ಲೇ ಹೋದ್ರು ಏರ್ಪೋರ್ಟ್ದು ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರೆ. ಬಹುಶಃ ನನಗೆ ಗೊತ್ತಿರೋಷ್ಟು ಅಫ್ಕೋರ್ಸ್ CSK ಫ್ಯಾನ್ಸ್ಗೂ ಇದ್ದಾರೆ ಕ್ರೇಜ್, ಇಲ್ಲ ಅಂತಲ್ಲ. ಈಗ ಎಲ್ಲರೂ ಕಲ್ತ್ಬಿಟ್ಟು ಸ್ವಲ್ಪ ಫ್ಯಾನ್ ಕ್ಲಬ್ಬು ಅದು ಇದೆಲ್ಲ ಬೇರೆ ಟೀಮ್ ಅವರೆಲ್ಲ ಮಾಡ್ತಾಯಿದ್ದಾರೆ. ಬಟ್ ನಮಗಿರೋ ಫ್ಯಾನ್ ಕ್ರೇಜು, ಯಾವುದೇ ಏರ್ಪೋರ್ಟ್ಗೆ ಹೋಗಿ, ಯಾವುದೇ ಏರ್ಪೋರ್ಟ್ಗೆ ಟೀಮ್ ಬರುತ್ತೆ ಅಂದರೆ ಮಿನಿಮಮ್ ಒಂದು 300 400 ಜನ ಏರ್ಪೋರ್ಟಲ್ಲಿ ಇರ್ತಾರೆ. ಅದು ಬರೀ ವಿರಾಟ್ ಕೊಹ್ಲಿ RCB ಮೇಲೆ ಇರೋ ಪ್ರೀತಿಗೆ. ಸ್ಟಾರ್ಟಿಂಗಲ್ಲಿ ಎಲ್ಲೋ ಒಂದು ಕಡೆ RCBಗೆ ಬೌಲಿಂಗಲ್ಲಿ ಒಂದು ಸ್ವಲ್ಪ ಹಿಂದೆ ಮುಂದೆ ಇತ್ತು ಅಂತ ಕೇಳ್ಪಟ್ವಿ ನಾವೆಲ್ಲ. ಬಟ್ ಬರ್ತಾ ಬರ್ತಾ ಈ ಸರಿ RCBಯ ಬೌಲಿಂಗ್ ಈಗ ಆಲ್ರೆಡಿ 5 ವಿಕೆಟ್ಸ್ ತೊಗೊಂಡಿದ್ದಾರೆ. ಏನು ಹೇಳ್ತೀರಾ ನಮ್ಮ ಬೌಲಿಂಗ್ ಬ್ಯಾಕಪ್ ಬಗ್ಗೆ? ಬೌಲಿಂಗ್ ಒನ್ಸ್ ಅಪಾನ್ ಎ ಟೈಮ್ ನಿಮಗೂ ಗೊತ್ತಿರ್ಬೋದು, ಬ್ಯಾಟಿಂಗ್ ತುಂಬ ಚೆನ್ನಾಗಿತ್ತು, ಒಬ್ಬರು ಹೋದ್ರೆ ಒಬ್ಬರು ಚೆನ್ನಾಗಿ ಆಡ್ತಾಯಿದ್ರು. ಬೌಲಿಂಗಲ್ಲೇ ನಮ್ಮದು ತುಂಬ ವೀಕ್ನೆಸ್ ಇತ್ತು. ಬಟ್ ಈಗ ಪರ್ಫೆಕ್ಟ್ ಟೀಮ್ ಸರ್. ನಿಜಕ್ಕೂ ಆ್ಯಂಡಿ ಫ್ಲವರ್ ಆಗಲಿ, ನಮ್ಮ ಮಬಾಟ್ಗಾಗಲಿ, ದಿನೇಶ್ ಕಾರ್ತಿಕ್ ಆಗಲಿ, ಒಳ್ಳೆ ಬ್ಯಾಲೆನ್ಸ್ ನೋಡಿ. ಯಾರು 4 ಜನ 5 ಜನ ಬರ್ತಾನೆ ಇಲ್ಲ. ಕೃಣಾಲ್ ಪಾಂಡ್ಯ, ಜಿತೇಶ್ ಶರ್ಮಾ ಪಾಪ ರೊಮಾರಿಯೋ ಶಫರ್ಡ್ ಎಲ್ಲ ಕಾಯ್ತಾ ಇದ್ದಾರೆ ಆಡೋಣ ಅಂತ, ಅವ್ರಿಗೆ ಚಾನ್ಸಸ್ ಸಿಗ್ತಾ ಇಲ್ಲ ಪಾಪ. ಅಫ್ಕೋರ್ಸ್ ನೀವು ಹೇಳ್ದಂಗೆ ಒಳ್ಳೆ ಟೀಮ್ ಸರ್, ಒಳ್ಳೆ ಬೌಲರು, ಒಳ್ಳೆ ಬ್ಯಾಟ್ಸ್ಮನ್ಗಳಿದ್ದಾರೆ, ಒಳ್ಳೆ ಆಲ್ರೌಂಡರ್ ಇದ್ದಾರೆ. ಕೃಣಾಲ್ ಪಾಂಡ್ಯ ಎಲ್ಲ ಏನು ಚೆನ್ನಾಗಿ ಆಡ್ತಾ ಇದ್ದಾರೆ. ನಿಜಕ್ಕೂ ಈ ಸಲ ಕಪ್ಪು ನಮ್ಮದೇ. ಮುಂದೆ ಈ ಸರಿ ಪ್ಲೇಯಿಂಗ್ 11ಗಿಂತ ಬೆಂಚಲ್ಲಿ ಕೂತ್ಕೊಂಡು ಅವ್ರು ಇನ್ನೂ ಡೇಂಜರ್ ಆಗಿದ್ದಾರೆ. ಅವ್ರು ಇನ್ನೊಂದು 5-6 ಜನಕ್ಕೆ ಇನ್ನೂ ಅವಕಾಶ ಸಿಗ್ತಾ ಇಲ್ಲ. ಸೊ ಅವ್ರಿಗೆ ಅವಕಾಶ ಸಿಕ್ಕಾಗ ಇದೇನು ಮೊನ್ನೆ 250 ಹೋಯ್ತಲ್ಲ, ಸೊ ಇನ್ನೂ ಜಾಸ್ತಿ ಹೋಗೋ ಚಾನ್ಸಸ್ ಇದೆ ಅಂತ. ನೀವು ಬಹುಶಃ ಒನ್ ಆಫ್ ದ ಬೆಸ್ಟ್ ಮೀಡಿಯಾ, ಅದು ಸ್ಪೋರ್ಟ್ಸ್ ಮೀಡಿಯಾ, ರವಿಚಂದ್ರನ್ ಅಶ್ವಿನ್ ಮಾತಾಡಿದ್ದು ನೋಡಿರ್ಬೋದು. ಎಷ್ಟು ಹೊಗಳಿದ್ರು, ಏನು ಕತೆ ಇವ್ರದ್ದು, ಏನು ಇವರೇ ಹಿಂಗೆಲ್ಲ ಮಾಡಿದ್ರು. ಇನ್ನೂ ಜಿತೇಶ್ ಶರ್ಮಾ ಕೂತಿದ್ದಾನೆ, ರೊಮಾರಿಯೋ ಶಫರ್ಡ್ ಅವರೆಲ್ಲ ಬಂದುಬಿಟ್ಟಿದ್ರೆ ಏನೋ ಒಂದು ಇಂಟರ್ನ್ಯಾಷನಲ್ ಪ್ಲೇಯರ್ ಬಾಯಲ್ಲೇ ನಮ್ಮ RCB ಬಗ್ಗೆ ಅಷ್ಟು ಹೊಗಳುವಾಗ ಖಂಡಿತ ನೀವು ಹೇಳ್ದಂಗೆ ಒಂದು 300 ಹೋಗ್ತಾಯಿತ್ತೆ. ಇನ್ನು ನೋಡಿ, ಮೊನ್ನೆ ಇವ್ರ ಮೇಲೆ 15 ಓವರ್ಗೆ ಹೊಡೆದು ನಾವು ಫಿನಿಷ್ ಮಾಡಿದ್ರು ಹೈದರಾಬಾದ್ ಮೇಲೆ. ಸೊ ಖುಷಿ ಆಗುತ್ತೆ ಸರ್. ಈಗ ಒಂದು ಭಯ ಬಂದಿದೆ ಎಲ್ಲ ಅಪೋನೆಂಟ್ ಟೀಮ್ಗೆ. RCB ಅಷ್ಟು ಈಸಿ ಅಲ್ಲ. ಅದರಲ್ಲಿ ನೀವು ಯಾವ ಗ್ರೌಂಡ್ಗೆ ಹೋದ್ರೂ ಅಟ್ಲೀಸ್ಟ್ RCB ನಮ್ಮ ಮ್ಯಾಚ್ ಆಡಿಲ್ಲ ಅಂದರೂ RCB ಚಾನ್ಸ್ ನಡೆಯುತ್ತೆ. ಅದಕ್ಕಿಂತ ಪುಣ್ಯ ಇನ್ನೇನು ಬೇಕು ಸರ್. ಥ್ಯಾಂಕ್ ಯು ಸರ್. ಎಷ್ಟು ಬ್ಯುಸಿ ಆಗಿದ್ದರು, ಒಂದು ಫೋನ್ ಕಾಲಲ್ಲಿ ನಿಮ್ಮದೊಂದು ಇಂಟರ್ವ್ಯೂ ಬೇಕು ಅಂದ ತಕ್ಷಣ ತುಂಬ ಸಪೋರ್ಟ್ ಮಾಡಿದ್ವಿ. ಸೊ ತುಂಬ ಥ್ಯಾಂಕ್ ಯು ತಮಗೆ. ಆ್ಯಂಡ್ ತುಂಬ ಹೆಮ್ಮೆ ಆಗಿದ್ದು ನಮಗೆ ನಿಮ್ಮಂಥ, ನಾವು ಅಭಿಮಾನಿಗಳನ್ನ ಮಾತಾಡ್ತಿರ್ತೀವಿ, ಅದರ ಸೂಪರ್ ಫ್ಯಾನ್ನ ಮಾತಾಡಿಸೋ ಅವಕಾಶ ನಮಗೂ ಸಿಕ್ಕಿದ್ದು ನಮಗೂ ಒಂಥರನೇ ಹೆಮ್ಮೆ ಆಗುತ್ತೆ. ಸೊ ತುಂಬ ಥ್ಯಾಂಕ್ ಯು ಅದಕ್ಕೋಸ್ಕರ. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಸ್ಪೆಷಲ್ ಎಪಿಸೋಡ್. ಆ್ಯಂಡ್ ನೆನಪಿರಲಿ, ಇನ್ನೇನು ಕೆಲವು ಹೊತ್ತಲ್ಲಿ RR ಮತ್ತು RCB ಮ್ಯಾಚ್ ಶುರುವಾಗುತ್ತೆ. ಅದನ್ನು ಲೈವಲ್ಲಿ ನೋಡೋದ್ರ ಜೊತೆ ಸೂಪರ್ ಫ್ಯಾನಿಗೂ ಒಂದು ಜೈ ಅನ್ನೋದು ಮರೆಯೋದು ಬೇಡ. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ರಾಘವೇಂದ್ರ ರಾವ್, ಬ್ರಿಗೇಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.